ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನ್ ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮನ್ಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮತ್ತೆ ಶಾಂತಿ ಪರ್ವದ 52ನೆಯ ಪ್ರವಚನ ಆಗಲಿಕ್ಕಿದೆ. ಭೀಷ್ಮ ಚತುರ್ಮುಖ ನಡೆಸಿಕೊಟ್ಟ ರಾಜನೀತಿ ಶಾಸ್ತ್ರದ ಬಗ್ಗೆ ಧರ್ಮರಾಜನಿಗೆ ಹೇಳಿದ. ಅದು ಲೋಕದ ಜನರ ಆಯುಷ್ಯದ ಬದುಕಿನ ಮೇಲೆ ಅದು ನಿಂತಿದೆ, ಸಣ್ಣದಾಗ್ತಾ ಬಂದಿದೆ ಅಂತ. ಮತ್ತೆ ಕತೆ ಮುಂದುವರಿಸಿದ್ದಾನೆ. ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಹತ್ರ ತಮಗೊಬ್ಬ ಶ್ರೇಷ್ಠ ನರಶ್ರೇಷ್ಠ ಬೇಕು ಅಂತ ಕೇಳುತ್ತಾರೆ ಅಂತ. ಅದಕ್ಕೆ ದೇವರು ಮಾನಸ ಪುತ್ರನನ್ನು ಕೊಟ್ಟ ಅಂತ, ತಾನೇ ಸೃಷ್ಟಿ ಮಾಡಿ ಒಬ್ಬನನ್ನು ಕೊಟ್ಟ ದೇವರು ಅಂತ ಮಾತು ಬರ್ತದೆ. ಅವನ ಹೆಸರು ವಿರಜಸ್ಸು ಅಂತ. ಅವನು ಆಡಳಿತೆಗಾಗಿ ಬರಲಿಲ್ಲ, ಸನ್ಯಾಸಿಯಾಗಿ ನಿಂತ ಅಂತ ಹೇಳ್ತಾರೆ. ಹೀಗಾಗಿ ಮತ್ತೆ ಅವನ ಮಗ ಕೀರ್ತಿಮಂತ ಬರ್ತಾನೆ. ಕೀರ್ತಿಮಂತನು ಅವನು ಕೀರ್ತಿ ಪಡೆದಷ್ಟೇ. ಹಾಗಾಗಿ ಅವನ ಮಗ ಕರ್ದಮ, ಅವನು ತಪಸ್ವಿ ಆದ. ಕೊನೆಗೆ ಅವನಿಗೊಬ್ಬ ಮಗ ಹುಟ್ಟಿದ. ಅವನ ಮಗ ಅನಂಗ ಅಂತ. ಅವನ ಮಗ ಅತಿಬಲ ಬಂದ. ಆ ಅತಿಬಲನಿಗೆ ಮೃತ್ಯುವಿನ ಮಗಳು ಸುನೀತಾ ಅಂತ ಹೆಂಡತಿ. ಮೃತ್ಯೋಸ್ತು ದುಹಿತಾರಾಜನ್ ಸುನೀತಾ ನಾಮತಃ ಪ್ರಖ್ಯಾತ ತ್ರಿಶಲೋಕೇಶು. ಬಹಳ ಪ್ರಸಿದ್ಧಳವಳು ಮೃತ್ಯು ಮಗಳು ಸುನೀತೆ. ಆಕೆ ಜೊತೆಯಲ್ಲಿ ಅವನಿಗೆ ಯಾಸಾ ವೇನ ಮಜೀಜನತ್, ವೇನನನ್ನು ತಂದು. ವೇನ ಇತಿಹಾಸ ಪ್ರಸಿದ್ಧನಾದವ. ಇಲ್ಲಿ ಬಂದ ರೀತಿ ನೋಡಿದರೆ ಮಹಾಭಾರತ ವೇನನ ಸೃಷ್ಟಿಯನ್ನು ಹೇಳುತ್ತದೆ, ಭಾಗವತು ವೇನನ ಕಥೆಯನ್ನು ಹೇಳುತ್ತದೆ. ಆದರೆ ಇಲ್ಲಿ ಮನುಷ್ಯರ ವ್ಯತ್ಯಾಸ ಕಾಣುತ್ತದೆ. ಇಲ್ಲಿ ಮುಂದಕ್ಕೆ ವೇನನ ಮಗ ಹುಟ್ಟಿದಾಗ, ವೇನನ ಮಗ ಅತಿ ಪ್ರಸಿದ್ಧನಾದ ಪೃಥುರಾಜನೇ ಬಿಡಿ, ಅವನನ್ನು ಅಷ್ಟಮಃ ಅಂತ ಹೇಳ್ತಾರೆ. 8ನೇಯವನು ಹಿಂದೆ ಹೇಳುವ ಕ್ರಮ ಹಾಗೆ ವಂಶದಲ್ಲಿ. ವಿಷ್ಣು, ಅವನ ಮಗ ವಿರಜಸ್ಸು, ಅಂದ್ರೆ ಈ ಒಂದು ಯಾದಿ ನೋಡಿಕೊಂಡಾಗ ಅವನ ಮಗ ಕೀರ್ತಿಮಂತ, ಮತ್ತೆ ಅವನಿಗೆ ಕೀರ್ತಿಮಂತನೇ ಮಗನಾಗಿ ಬಂದಿರತಕ್ಕ ಕರ್ದಮ, ಅವನ ಮಗ ಅನಂಗ, ಅವನ ಮಗ ಮತ್ತೆ ಅತಿಬಲ, ಮತ್ತೆ ವೇನ, ಮತ್ತೆ ವೇನನ ಮಗ ಪೃಥು ಅಂತ 8ನೇಯವನು ಅಂತ. ಹೀಗೆ ಲೆಕ್ಕಾಚಾರ ಕೊಡುವ ಮೂಲಕ ಹೇಳಿದ್ದರಿಂದ ತಪ್ಪಿಸುವಾಗಿಲ್ಲ. ಭಾಗವತ ಹೇಳುವಲ್ಲಿ ಬೇರೆ ರೀತಿಯಿಂದ ವಂಶಕ್ರಮವನ್ನು ಹೇಳಿತ್ತು. ಉತ್ತಾನಪಾದನ ವಂಶದಲ್ಲಿ ಅಂದ್ರೆ ಭಗವಂತನ ಮಗ ಚತುರ್ಮುಖನ ಮಗ ಸ್ವಯಂಭುವಮನು, ಅವನ ಮಗ ಉತ್ತಾನಪಾದ ಅಂತ. ಇಲ್ಲಿ ದೇವರ ನೇರ ಮಾನಸ ಮಗನನ್ನೇ ಉಲ್ಲೇಖ ಮಾಡಿದ್ದಿಲ್ಲಿ. ಆ ಉತ್ತಾನಪಾದನಿಗೆ ಮತ್ತೆ ಧ್ರುವ, ಅಲ್ಲಿಂದ ವತ್ಸರ, ಪುಷ್ಪಾರ್ಣ, ವಿಷ್ಟಿ, ಸರ್ವತೇಜಸ್, ಚಕ್ಷುಷ, ಚಾಕ್ಷುಷ, ಅಂಗ, ವೇನ. ಅಲ್ಲಿ ಅಂಗ ಶಬ್ದ ಪ್ರಯೋಗ ಮಾಡಿದ್ರೆ ಇಲ್ಲಿ ಅನಂಗ, ಅತಿಬಲ, ವೇನ ಅಂತ ಮಾಡಿದ್ದಾರೆ. ಅನಂಗ ನಂತರದ ಅತಿಬಲನನ್ನೇ ಅಂಗ ಅಂತ ಇಟ್ಕೊಳ್ಬಹುದು. ಅಂತಲ್ಲಿ ಭಾರಿ ಉದ್ದನೆಯ ಪ್ರಕರಣ ಕಾಣ್ತದೆ. ನಾರಾಯಣನಿಂದ ಲೆಕ್ಕಾಚಾರ ಮಾಡಿದರೆ ನಾರಾಯಣ, ಅಲ್ಲಿ ಇಲ್ಲಿ ವಿಷ್ಣು ಲೆಕ್ಕಾಚಾರ ಮಾಡಿದಾಗೆ ನಾರಾಯಣ, ಅಲ್ಲಿ ಇಲ್ಲಿ ಒಂದು ಗಮನಿಸಬೇಕಾದ್ದು ವಿಷ್ಣು ಅಂತ ಶಬ್ದದಲ್ಲಿ. ಅದರ ರೂಪ ವಿಶೇಷದಿಂದ ಬರತಕ್ಕ ಸೃಷ್ಟಿ, ಒಂದು ಸೃಷ್ಟಿಯಲ್ಲಿರತಕ್ಕಂತಹ ವೈಚಿತ್ರ್ಯ. ಅಂದ್ರೆ ಎಲ್ಲಾ
ದಿನದಲ್ಲಿಯೂ ಸೃಷ್ಟಿಯಾಗುವಂಥ ಚತುರ್ಮುಖನ ಪ್ರತಿದಿನದಲ್ಲಿಯೂ ಸೃಷ್ಟಿಯಾಗ್ತದೆ. ರಾತ್ರಿ ಪ್ರಳಯ ಆಗ್ತದೆ, ದಿನ ಪ್ರಳಯ ದೊಡ್ಡದದು. ಅದನ್ನ ಸೃಷ್ಟಿಯಾಗುವಾಗ ವ್ಯತ್ಯಾಸವಾಗಿ ಆಗ್ತದೆ ಅಂತ ಅರ್ಥ ಆಯಿತು. ಪೂರ ವ್ಯತ್ಯಾಸ ಇಲ್ಲ, ಕೆಲವು ವ್ಯತ್ಯಾಸ. ಇದು ನೋಡಿ, ಇದೊಂದು ರೀತಿಯ ವ್ಯವಸ್ಥೆ, ಇದೊಂದು ಕಲ್ಪದಲ್ಲಿ ಆಗುವ ನಮೂನೆ. ಹೀಗೆ ಒಂದು ಚತುರ್ಮುಖನ 30 ಕಲ್ಪಗಳಿಗೆ ಹೆಸರುಂಟು. ಅಂದ್ರೆ ಒಂದು ತಿಂಗಳ ಕತೆ ಉಂಟು. ಮತ್ತೆ 2ನೇ ತಿಂಗಳು ಅದೇ ಹೆಸರು, ಮತ್ತೆ ಬೇರೆ ಹೆಸರಿಲ್ಲ. ಅವನ 36,500 ದಿನಗಳ ಕಲ್ಪಕ್ಕೆ ಹೆಸರಿಲ್ಲ. 30 ಕಲ್ಪಗಳದ್ದೇ ಹೆಸರುಗಳು. ಮತ್ತೆ ಇನ್ನೊಂದು ತಿಂಗಳಿಗೆ ಅದೇ ಮೊದಲು ಸ್ಟಾರ್ಟ್ ಆಗ್ತದೆ. ಈಗ ತಿಥಿಗಳು ಇದ್ದಾಗೆ ಅವುಗಳಿಗೆ ಬೇರೆ ಹೆಸರುಂಟು, ನಾನು ಹೇಳಿದ್ದೇನಲ್ಲ ಕಾಲ ಸಮೀಕ್ಷೆಯಲ್ಲಿ. ಹಾಗೆ ಕಲ್ಪಗಳ ಹೆಸರನ್ನು ಕಾಲ ಸಮೀಕ್ಷೆಯಲ್ಲಿ ಹೇಳಿ ತಿಳಿಸಿಕೊಟ್ಟಿದ್ದೇನೆ. ಅದರಂತೆ ಕಲ್ಪಕ್ಕೆ ವ್ಯತ್ಯಾಸವಾದ ಕಥೆಗಳುಂಟು. ಅದು ಕೆಲವು ಮಾತ್ರ ವ್ಯತ್ಯಾಸ ಅಂತ ಹೇಳ್ತಾರೆ, ಅದೇನು ಯಾವುದು ಅಂತ ಹೇಳಿಕೊಂಡಿಲ್ಲ. ಇದು ಒಂದು ಕತೆ ಕಾಣುತ್ತದೆ ಆಗ. ಯಾಕೆ ಒಂದು ಕಲ್ಪದಲ್ಲಿ ಚತುರ್ಮುಖ ಭಗವಂತನಿಗೆ ಮಗನಾಗಿ ಚತುರ್ಮುಖ ಬಂದಿದ್ದಾನೆ, ಅವನಿಗೆ ಸ್ವಯಂಭೂ ಮಗನಾಗಿದ್ದಾನೆ, ಅವನಿಗೆ ಉತ್ಥಾನಪಾದ, ಅವನಿಗೆ ಧ್ರುವ, ವತ್ಸರ, ಪುಷ್ಪಾರ್ಣ, ವಿಷ್ಟಿ, ಸರ್ವದೇಜ, ಚಕ್ಷುಷ, ಚಾಕ್ಷುಷ, ಅಂಗ, ವೇನ, ಪೃಥು. 14ಕ್ಕೆ ಹೋಗ್ತದೆ ಪೃಥುವಿನ ಸ್ಥಾನ ಆಗ ಮನೆತನದಲ್ಲಿ ಬಂದಾಗ, ತಲೆ ಲೆಕ್ಕಾಚಾರ ಮಾಡಿದ್ರೆ. ಇಲ್ಲಿ 8ನೇ ತಲೆ ಅಂತ ಬಾಯ್ಬಿಟ್ಟೆ ಹೇಳ್ತಾನೆ ಭೀಷ್ಮ. ಆದ್ರೆ ಇದು ಬೇರೆ ದಿನದಲ್ಲಿ, ಚತುರ್ಮುಖನ ಬೇರೆ ದಿನದಲ್ಲಿ ಆದ ಇದು ಸೃಷ್ಟಿ. ಇದು ಚತುರ್ಮುಖನಿಂದ ಬಂದಿಲ್ಲ, ವಿಷ್ಣುವಿನಿಂದ ಬಂದಿದೆ ಇದು ಸೃಷ್ಟಿ. ಭೀಷ್ಮ ಹೇಳುವ ಕಥೆಯಲ್ಲಿ ದಂಡನೀತಿಯ ಆವಿಷ್ಕಾರದ ನೆಲೆಯಲ್ಲಿ ಈ ಕಥೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹಾಗೆ ಅನೇಕ ವ್ಯತ್ಯಾಸಗಳು ಕಾಣುತ್ತವೆ, ತಿಳಿಲಿಕ್ಕೆ ಸಿಗ್ತವೆ. ಇಲ್ಲ ಆದ್ರೂ ಒಂದು ವಿಷಯ ಮಾಡಲಿಕ್ಕೆ ಬರ್ತದೆ. ಏನು ಅಂದ್ರೆ, ಪುರಾಣಗಳು ಭಾಷಾತ್ರಯದಿಂದ ಕೂಡಿವೆ ಎನ್ನುವುದು ಮುಖ್ಯ. ಕಥೆಯನ್ನು ವೇದವ್ಯಾಸರು ಹೇಳುವಾಗ 7 ಪ್ರಕಾರವನ್ನು ಬಳಸಿದ್ದಾರೆ ಎನ್ನುವುದು ಸತ್ಯ. ಅದರಲ್ಲಿ ಮೊದಲ ಪ್ರಕಾರದ ವ್ಯತ್ಯಾಸ ವಿಶೇಷ ಕೇಳಿದರೆ ವ್ಯತ್ಯಾಸವೇ. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಗತಸ್ತತ ಅಂತ ಕಥೆಯನ್ನು ಹೇಳುವಾಗ ವ್ಯತ್ಯಾಸ ಮಾಡಿ ಹೇಳುತ್ತಾರೆ. ಏನು ವ್ಯತ್ಯಾಸ ಮಾಡ್ತಾರೆ? ಪುರುಷ ವ್ಯತ್ಯಾಸ, ಕಾಲ ವ್ಯತ್ಯಾಸ, ದೇಶ ವ್ಯತ್ಯಾಸ ಎಲ್ಲ ಉಂಟು. ಇಲ್ಲಿ ನೋಡಿ, ಪುರುಷ ವ್ಯತ್ಯಾಸ ಉದಾಹರಣೆ ಇದು. ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಮಕ್ಕಳ ಚರಿತೆಯನ್ನು ದೇವರಿಂದಲೇ ಸೃಷ್ಟಿ ಪ್ರಾರಂಭ ಆದಾಗಿ ಹೇಳಿಬಿಟ್ಟಿದ್ದಾರೆ ಇಲ್ಲಿ. ಅದರಿಂದ ಪುರುಷ ವ್ಯತ್ಯಾಸಕ್ಕೆ ಉದಾಹರಣೆ ಆಗ್ತದೆ. ಸಮನ್ವಯ ಮಾಡಿಸಬೇಕಾಗಿಲ್ಲ ಇದನ್ನ. 2 ಕಲ್ಪಗಳಲ್ಲಿ ವ್ಯತ್ಯಾಸವಾದ ಕಥೆ ಉಂಟು ಹೇಳಲಿಕ್ಕೂ ಬರ್ತದೆ. ಇನ್ನೊಂದು ರೀತಿಯಿಂದ ನೀವು 8 ಹೇಳಿದ್ದು ಅದು ಹಾಗಲ್ಲ, 8 ಹೀಗೆ ಅಂತ ಹೇಳುವವರಿದ್ದಾರೆ, ವಾದ ಮಾಡಿದ್ದು ಉಂಟು. ಅಂದ್ರೆ ಇಲ್ಲಿ ವೈನ್ಯ ಬಂದಾಗ, ಪೃಥು ಬಂದಾಗ 8ನೇವನು ಅಂತ ಹೇಳಿದ್ದು ಹೇಗೆ ಕೇಳಿದರೆ, ಅವನಿಗೆ ಒಂದು ಉಪಕಾರಕ್ಕೆ ಜನ ಬಂದಿದ್ರು. ಯಾರು ಕೇಳಿದ್ರೆ, ಶುಕ್ರಾಚಾರ್ಯ ಪುರೋಹಿತಕ್ಕೆ ಬಂದಿದ್ದ. ವಾಲಕಿಲ್ಯ ಮಂತ್ರಿಣ ವಾಲಕಿಲ್ಯಾಚ, ಮಂತ್ರಿಗಳಾಗಿ ವಾಲಕಿಲ್ಯರು ಬಂದರು. ಮತ್ತೆ ಗರ್ಗ ಸಾರಸ್ವತ್ ಸಂವತ್ಸರ ಅಂತ ಜ್ಯೋತಿಷ್ಯ ಮಾಡಲಿಕ್ಕೆ ಅದರ ವಿಷಯ ತಿಳಿದು ಗರ್ಗಾಚಾರ್ಯ ನಿಂತರು. ಮತ್ತೆ ಇವರು ವಂದಿಮಾಗದರಿಬ್ಬರು ಇದ್ದಾರೆ. ಮತ್ತೆ ಇಬ್ಬರು ಸೂತಮಾಗದರು ಇಬ್ಬರು ಬಂದಿದ್ದಾರೆ. ಮತ್ತೆ ವಂದಿಗಳಿಬ್ಬರು ಇದ್ದಾರೆ. ಅಲ್ಲಿ 7 ಆಯ್ತು. ಸೂತ ಒಬ್ಬ, ಮಾಗದ ಒಬ್ಬ, ಜ್ಯೋತಿಷಿ ಒಬ್ಬ, ಮಂತ್ರಿ, ಆನಂತರ ಲೆಕ್ಕಾಚಾರದಲ್ಲಿ ಮತ್ತೆ ಶುಕ್ರಾಚಾರ್ಯ ಪುರೋಹಿತ, ಮತ್ತೆ ಇವ ಸೇರಿ 8 ವಂದಿಗಳಿಬ್ಬರು. ಇದು ಲೆಕ್ಕ. ಹೀಗೊಂದು ಲೆಕ್ಕ ಬಂದಿದೆ ಇಲ್ಲಿ. ಋತು ಬಂದಾಗ ಆದದ್ದು ವ್ಯವಸ್ಥೆ ಬರ್ತದೆ. ಹಾಗೆ 8 ಅಂತ ಹೇಳುವವರಿದ್ದಾರೆ. ಇದನ್ನು ಹೇಳಬಾರದು ಅಲ್ಲ. ಈಗ ಶುಕ್ರಾಚಾರ್ಯ ಪುರೋಹಿತ ಒಬ್ಬ ಸಮ, ಸೂತ ಮಾಗದರಿಬ್ಬರು ಸಮ, ಅದರ ಒಟ್ಟಿಗೆ ಗರ್ಗ ಜ್ಯೋತಿಷಿ ಆದದ್ದು ಸರಿ. ಮತ್ತೆ ಇಬ್ಬರು ಮಂದಿಗಳು ಬಂದದ್ದು ಹೌದೇ, ಪ್ರತ್ಯೇಕವಾಗಿ ಗುರುತಿಸಿದ್ರು. ಒಬ್ಬ ರಾಜನಾಗಿ 7 ಆಯ್ತು. 8ನೇದೊಂದು ಮಂತ್ರಿ ಹೇಳಿದ್ರಲ್ಲ, ಮಂತ್ರಿನ ವಾಲಕಿಲ್ಯಾಶ್ಚ ಅಂತ ಉಂಟು. ವಾಲಕಿಲ್ಯರು ಮಂತ್ರಿಗಳೊಂದುಂಟು, ಬಹುವಚನ ಇಲ್ವ, ಲೆಕ್ಕ ಹೆಚ್ಚಾಗುವುದಿಲ್ಲ. ಆದ್ರಿಂದ ಸಾಮಾನ್ಯ ತಲೆಮಾರು ಹೇಳುವ ವಿಧಾನ ಅದು. ಅದಕ್ಕೆ ನಾನು ಹೇಳಿದೆ, ಇರ್ಲಿ ಅಂದು ವೇನ ಬಂದ, ಸೃಷ್ಟಿಯಲ್ಲಿ ನಿಂತ ಇರ್ಲಿ. ಅವ ಕಥೆ ಸೇಮ್ ಭಾಗವತದಲ್ಲಿ ಬಂದಾಗಿ ಅವ ಸಮ ಇಲ್ಲ. ಅವ ನಾನೇ ದೇವರನ್ನು ಶುರು ಮಾಡಿದವ. ಅರಸೊತ್ತಿಗೆಯಲ್ಲಿ ಪ್ರಜೆಗಳು ತಲೆ ಬಗ್ಗಿಸುವುದು ನೋಡಿದಾಗ ಹೌದಲ್ಲ, ಬಲ್ಲಿರೇನೆಲೆಯ ಇರುವಂತಹ ಸ್ಥಳ ಶುರು ಮಾಡಿದ. ತಂ ಪ್ರಜಾಸು ವಿಧರ್ಮಾಣಂ ರಾಗದ್ವೇಷವಶಾನುಗಂ. ಅವನು ಪ್ರಜೆಗಳ ಮೇಲೆ ಒಳ್ಳೆಯ ಧರ್ಮವನ್ನು ಹೇಳ್ತಾ ಇಲ್ಲ, ವಿಷ್ಣು ಧರ್ಮಕ್ಕೆ ವಿರುದ್ಧನಾಗಿ ನಿಂತ, ರಾಗದ್ವೇಷಗಳಿಂದ ತುಂಬಿ ತುಳುಕಿದ, ಒಟ್ಟಾರೆ ಹೇಸಿಗೆಯವನಾದ, ಯಜ್ಞ ಯಾಗಗಳನ್ನೆಲ್ಲ ನಿಲ್ಲಿಸಿದ, ನನಗೆ ಸಮರ್ಪಣೆ ಮಾಡಿ ನಾನೇ ಎಲ್ಲ ಅಂದ. ಇಂದ್ರನು ನಾನೇ, ಚಂದ್ರನು ನಾನೇ, ವರುಣನು ನಾನೇ ಎಲ್ಲ ಶುರು ಮಾಡಿದ. ಲೋಕಪಾಲಕ ನಾನೇ ಅಂತ ಹೇಳಿಕೊಂಡು ಬೀಗಿದ. ಹೀಗಾಗಿ ಅವನಿಗೆ ಬೋಧನೆ ಮಾಡಿದ್ರು ಮೊದಲಿಗೆ. ಆ ಕಥೆ ಎಲ್ಲ ಭಾಗವತದಲ್ಲಿ ಬರ್ತದೆ.
ಬೋಧನೆ ಮಾಡಿದ್ರೆ ಕೇಳಲಿದ್ದದಿದ್ದಾಗ ಋಷಿಗಳು ಸಿಟ್ಟಾಗಿ ಮಂತ್ರಭೂತೈ ಕುಶೈ ಜಗ್ಗರು ಅವನನ್ನು ದರ್ಬೆಯಿಂದ ಸಾಯಿಸಿದ್ರು. ನೋಡಿ, ದರ್ಬೆಯಿಂದ ಬಡಿದು ಬಂದದ್ದು ಅವನನ್ನು. ಅದು ದರ್ಬೆಯಲ್ಲಿ ಮಂತ್ರ ಹೇಳಿಬಿಟ್ಟಿದ್ದಾರೆ, ಸಾಯಿಸುವ ಮಂತ್ರ ಹೇಳಿದ್ದಾರೆ. ಸಂಹಾರ ಮಂತ್ರ ಪ್ರಯೋಗ ಮಾಡಿ ಅವನಿಗೆ ದರ್ಬೆಯಲ್ಲಿ ಹೊಡೆದು, ಹೇಗೆ ನಾವು ಮೌಸಲ ಪರ್ವದ ಕತೆ ಕೇಳಿಕೊಂಡಿದ್ದೇವಲ್ಲ, ಈಗ ನಾವು ಶಾಂತಿ ಪರ್ವವನ್ನು ಮತ್ತೆ ಬಿಚ್ಚಿದ್ದೇವೆ, ಹಾಗೆ ಕಥೆಯಲ್ಲಿ ಕೇಳಿಕೊಂಡಿದ್ದೇವೆ. ಅದನ್ನು ಹೇಳಲಿಕ್ಕೆ ಸುಲಭ. ಮೌಸಲ ಪರ್ವದಲ್ಲಿ ನೋಡಿ, ಜೊಂಡು ಹುಲ್ಲುಗಳನ್ನೆಲ್ಲ ಹಿಡಿದು ಮುಷ್ಟಿ ಹಿಡಿದು ಯಾದವರಿಗೆ ಕುಕ್ಕಿ ಹೇಳಿದ್ರಲ್ಲ. ಎಂತಹ ಶಕ್ತಿ, ಈಟಿ, ಬುಷುಂಡಿ, ಪರಿಗ ಇವನ್ನೆಲ್ಲ ಎಸೆದಾಗ ಅವೆಲ್ಲ ಘಾಸಿಗೊಳ್ಳದ ಯಾದವರು ಹೊಡೆದರೆ ಅವುಗಳು ತುಂಡಾಗಬೇಕು. 100 ಗಟ್ಟಲೆ, ಅವರಲ್ಲಿ 1 ಗಟ್ಟಲೆ ಹೊಡಿತಾ ಇಲ್ಲ ಶಕ್ತಿ ಆಯುಧಗಳೆಲ್ಲ. ಒಂದನ್ನು ಹೀಗೆ ಹಿಡಿದು ಗುರಿ ಹಿಡಿದು ಬಿಸಾಡ್ತೇನೆ ಹೇಳಿ ಹಾಗೆ ಸೆಳಿಲ್ಲ. ಮುದ್ದೆ ಹಿಡಿದು ಶಕ್ತಿ ಆಯುಧಗಳನ್ನು, ಗಾಡಿಗಟ್ಟಲೆ ಆಯುಧಗಳು ಬರ್ತವೆ ಅವರಿಗೆ ಹೋರಾಟದಲ್ಲಿ, ಹಿಂಡಿ ಹಿಡಿದು ಹೀಗೆ ಎತ್ತಿ ಬಿಸಾಡೋದು. ಒಂದ್ಸರ್ತಿ 8-10 ಶಕ್ತಿ ಆಯುಧಗಳು ಬಿಸಾಡಿದರೆ ಅವನು ತಪ್ಪಿಸಿಕೊಳ್ಳುವುದೇನು? ನಾನು ಒಂದನ್ನು ತಪ್ಪಿಸಿಕೊಳ್ಳಬಹುದು, ಒಂದನ್ನು ಕತ್ತರಿಸಬಹುದು ಬಂದಾಗ ಬಾಣಗಳಲ್ಲಿ. 8-10ಗಳು ಅದು ಗುರಿ ಇಟ್ಟು 8-10 ಬಿಸಾಡುವ ನೆಲೆಯಲ್ಲಿ 2 ಕುತ್ತಿಗೆಯ ಜಾಗಕ್ಕೆ, 2 ಶೋಲ್ಡರ್ನ ಹತ್ತಿರದಲ್ಲಿ, 2 ಸೊಂಟದ ಜಾಗಕ್ಕೆಲ್ಲ ಬಿಸಾಡ್ತವೆ. ಆ ನಮೂನಿ ಕಲ್ತಿದ್ದಾರೆ ಅವರು ರೀತಿ. ಹಿಡಿಯುವುದಲ್ಲ, ಹಿಂಡಿಯಲ್ಲಿ ಹಿಡಿದು ಬಿಸಾಡುವ ರೀತಿಯಲ್ಲಿ ಬೆರಳಿನ ಎಡೆಯಲ್ಲಿ ಹಾಕಿಕೊಂಡು ಬಿಸಾಡಿದ ಹಾಗೆ, ಕೈ ತಿರುಗಿಸಿ ಎಸೆದ ಹಾಗೆ ಎತ್ತಿಕೊಂಡು 5 ಬಾಣಗಳು, 5 ಶಕ್ತಿ ಆಯುಧಗಳು ಹೀಗೆ ಮುಷ್ಟಿ ಹಿಡ್ಕೊಳ್ತಾರೆ, 5 ಬೆರಳುಗಳ ಎಡೆಯಲ್ಲಿ ಬಿಸಾಡ್ತಾರೆ. ಆಮೇಲೆ ಕಲೀಲಿಕ್ಕೆ ಕಂಡಾಬಿಟ್ಟೆ ಉಂಟು. ಹೀಗೆ ಒಂದ್ಸರ್ತಿ 10-20 ಎಸೆಯುವುದನ್ನೆಲ್ಲ ಕತ್ತರಿಸಿ ಹಾಕುವವರಿದ್ದಾರೆ, ಬಿಸಾಡುವವರಿದ್ದಾರೆ ಹಿಂದಕ್ಕೆ. ಅದನ್ನು ಅಷ್ಟು ಹಿಡಿದು ಹಿಂದಕ್ಕೆ ಬಿಸಾಡುವವರು ಇದ್ದಾರೆ, ಆಕಾಶದಲ್ಲಿ ನೆಗೆದು. ಅಂತಹ ಆಯುಧಗಳು ಮೈಗೆ ಬಿದ್ದಾಗ ಅವುಗಳೇ ಹುಡಿಯಾಗ್ತಾ ಇದ್ದವು. ಅಂತಹ ಯಾದವರ ಮೈ ಜೊಂಟು ಹುಲ್ಲಿಗೆ ಸತ್ತಿತು ಅಂತಾರೆ. ಏನಾಯ್ತಾಗ? ಋಷಿಗಳ ಶಾಪ ಮಂತ್ರ ಅಲ್ಲಿ ಅಡಗಿ ಕೂತಿದೆ. ಅದು ವಜ್ರಸಾರವಾಗಿದೆ ಆ ಹುಲ್ಲು ಕಡ್ಡಿ. ಹಾಗೆ ಋಷಿಗಳಿವರೆಲ್ಲ ಮಂತ್ರಭೂತೈ ಕುಶೈ ಜಗ್ನುಹು ಋಷಯ ಬ್ರಹ್ಮವಾದಿನಃ. ಯಾಕೆ ಋಷಿಗಳಿಗಷ್ಟು ಕೋಪ ಕೇಳಿದ್ರೆ, ಇವನು ಬ್ರಹ್ಮವಾದವನ್ನು ನಿರಾಸ ಮಾಡ್ತಾನಲ್ಲ, ದೇವರನ್ನಿಲ್ಲ ಹೇಳುತ್ತಾನೆ, ದೇವರನ್ನು ಆರಾಧನೆಗೊಳ್ಳತಕ್ಕಂಥ ಯಜ್ಞವನ್ನು ವಿರೋಧಿಸ್ತಾನೆ, ಆ ಯಜ್ಞಕ್ಕೆ ಉಪಯೋಗ ಆಗತಕ್ಕಂಥ ವೇದವನ್ನು ಬೈತಾ ಇದ್ದಾನೆ. ವೇದ ವಿರೋಧಿ, ವೇದ ಕರ್ಮ ವಿರೋಧಿ, ವೇದ ಆರಾಧ್ಯ ವಿರೋಧಿ. ಇಷ್ಟು ವಿರೋಧಿ ಮಾತ್ರ ಅಲ್ಲ, ಅದರ ಬದಲಿಗೆ ತಾನೇ ಅಂತ ಹೇಳಿಕೊಡ್ತಾ ಇದ್ದಾನೆ. ನನ್ನನ್ನೇ ಪೂಜೆ ಮಾಡಿ ನಾನೇ ದೇವರು ಅಂತ ಹೇಳ್ತಾನೆ. ಸೆಟ್ಟುವಂತವರಿಗೆ ಇವತ್ತು ನಮಗೆ ಆ ರೀತಿಯಾಗಿ ಹೇಳಿಕೊಂಡು ತಿರುಗುವವರ ಮೇಲೆ ಬಿಸಾಡುವ ಕುಶಗಳು ಇಲ್ಲ, ಮಂತ್ರ ತಜ್ಞರು ಅಂತವರಿಲ್ಲ. ಹಾಗಾಗಿ ಲೋಕದಲ್ಲಿ ವರ್ಬಡಿ ಅವರೇ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? 3 ಪಂಗಡದಲ್ಲಿದ್ದಾರೆ. ಮತ್ತೆ ಅದರಲ್ಲಿ ಸಹ ವೇದವನ್ನೇ ಒಪ್ಪದ ಪಂಗಡದವರು ಬೇರೆ, ಯಜ್ಞವನ್ನೇ ವಿರೋಧಿಸುವವರು ಬೇರೆ, ಆರಾಧ್ಯ ಸ್ವಾಮಿಯೇ ತಾನೇ ಅಂತ ಹೇಳಿಕೊಳ್ಳುವ ಜನರು ಇದ್ದಾರೆ. ನೋಡಿ ಹೇಗಿರ್ತದೆ ನೋಡಿ. ಇದು ವೇನ. ಒಂದು ವೇನನ ಚರಿತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಏನು ಹೊಗಳು ಭಟ್ರು ಹೇಳುದ, ತೆಗಳು ಭಟ್ರು ಹೇಳುದ, ಅವರಿಗೆಲ್ಲ ಬೋಧ ಬಂದೀತು ಅಂತ ಹೇಳಬಹುದು. ಏನು ಶಬ್ದದ ಆಡಂಬರಗಳಷ್ಟೇ, ಮತ್ತೇನಿಲ್ಲ. ಈ ನೆಲೆಯಲ್ಲಿ ನೋಡಿಕೊಂಡಾಗ ಅವರು ಶಾಪ ಹಾಕಿ ಸಂಹಾರ ಮಾಡಿದರೆ ಮುಂದೆ ಕತೆ ವಿಚಿತ್ರ ಆಯಿತು. ಅದನ್ನು ಭಾಗವತ ಬಿಡಿಸಿದೆ. ಲೋಕದಲ್ಲಿ ರಾಜ ಇಲ್ಲ ಆಗಿ ಹೋಗಿ ಎಲ್ಲರೂ ಕಳ್ಳರು ಶುರು ಮಾಡಿದ್ರು. ನೋಡಿ, ಎಲ್ಲಿ ನೋಡಿ ದಂಡನೆ ಇಲ್ಲ ಅಂತ ಆದ ತಕ್ಷಣ, ಒಂದು ಚೌಕಟ್ಟು ಇಲ್ಲ ಅಂದ್ರೆ ಕಳ್ಳಕಾಕರ ಭಯ, ಸಿಕ್ಕಿದವರನ್ನು ದೋಚುವ ರೀತಿ, ಓಡಾಡುವ ಬಗೆ, ಸಾಮಾನ್ಯರು, ದುರ್ಬಲರು ಅತ್ಯಂತ ದೀನ ಪರಿಸ್ಥಿತಿಯನ್ನು ಪಡೆಯುವ ವಿಧಾನ ನೋಡಿ ಮತ್ತೆ ಋಷಿಗಳೆಲ್ಲ ಕಂಗಾಲಾದರು. ಸಿದ್ಧಾಂತವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಹೋಗಿ ಬದುಕೇ ಆಸನ ಆಗ್ತಾ ಇಲ್ಲಲ್ಲ. ಈಗ ಸಾಮಾನ್ಯದವರು ಬದುಕಲಿಕ್ಕೆ ಆಗ್ತಾ ಇಲ್ಲಲ್ಲ, ಧರ್ಮ ನೆಲೆಗೊಳ್ಳಬೇಕಲ್ಲ. ಹಾಗಾಗಿ ಮತ್ತೆ ಅರಾಜಕತೆ ಉಂಟಾಯಿತು ಹೇಳಿ ಋಷಿಗಳು ಏನು ಮಾಡಿದ್ರು ಅಂದ್ರೆ, ಮಮಂತೂ ದಕ್ಷಿಣಂ ಚೋರುಂ ಬಂದು ನೋಡಿ, ಆ ಸುನೀತಾ ಇದ್ದಾಳಲ್ಲ, ಮೃತ್ಯು ಮಗಳು ತಾಯಿ, ಈ ಹೆಣವನ್ನು ಕೊಪ್ಪರಿಗೆಯಲ್ಲಿ ಹಾಕಿದ್ದಾಳೆ. ಹೆಣವನ್ನು ಬದುಕಿಸುವ ಕಲೆ ಅವರಿಗೆ ಗೊತ್ತಿತ್ತು. ಬದುಕಿಸುವುದು ಅಂದ್ರೆ ಉಪಯೋಗಿಸಲಿಕ್ಕೆ, ಸಾಯದಂತೆ, ಹಾಳಾಗದಂತೆ, ಕೆಡದಂತೆ ಇಡ್ಲಿಕ್ಕೆ. ಹೆಣವನ್ನು ಕೆಡದಂತೆ ಎಣ್ಣೆ ಕೊಪ್ಪರಿಗೆಯಲ್ಲಿ ಇಟ್ಟಿದ್ದಂತೆ ಅವಳು. ನೋಡಿ, ಅದು ಯಾವ ಎಣ್ಣೆಯಲ್ಲೇ ಹಿಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ನಾವೆಲ್ಲರೂ ಸಹ ಎಣ್ಣೆ ಕೊಪ್ಪರಿಗೆಯನ್ನೆಲ್ಲ ಮನೆಯಲ್ಲಿ ಒಟ್ಟು ಮಾಡಿದ್ರೆ
ಆ ಹೆಣದ ಬಲ ತೊಡೆಯನ್ನು ತಿಕ್ಕಿದ್ರಂತೆ, ಬಂದು ಮಥನ ಮಾಡಿದ್ರಂತೆ. ಅಲ್ಲಿಂದ ಬಂತೊಂದು ತಥೋಸ್ಯ ವಿಕೃತಃ ಜಜ್ಞೆ ಹ್ರಸ್ವಕಃ, ಅತಿ ಕುಳ್ಳಗಿನ ಒಂದು ವಸ್ತು ವ್ಯಕ್ತಿ ಬಂದ. ಪುರುಷ ಅಶುಚಿ, ಬಹಳ ಗಲೀಜಿಯವ, ಮೈಲಿಗೆಯವ, ಕೆಟ್ಟವ. ಇವನ ಕೆಟ್ಟ ಕೆಲಸವನ್ನು ಹೊರಗೆ ತಂದವ. ಇಷ್ಟರವರೆಗೆ ಏನ್ ಮಾಡಿಕೊಂಡಿದ್ದ ಈ ದೇಹದಲ್ಲಿ ವೇನ, ಅವನ ದೇಹದಲ್ಲಿ ತುಂಬ ಕೂತಿವೆ ನೋಡಿ. ಒಂದು ದೇಹದಲ್ಲಿ ಎಷ್ಟೆಲ್ಲ ಅಣುಗಳಿದ್ದಾವೆ ಅಂತ ಹೇಳಿ ಕೇಳಿದಲ್ಲಿ ಜೀವಾಣುಗಳನ್ನು ಹೊರಗೆ ತಂದರು. ದೇಹವನ್ನೇ ಅದಕ್ಕೆ ತಂದು ಕೊಟ್ಟಿದ್ದಾರೆ ಇವರು. ಆ ರೀತಿಯಾಗಿ ಹೊರಗೆ ತೆಗೆದಿದ್ದಾರೆ ನೋಡಿ. ವಿಚಿತ್ರ ಅಂದ್ರೆ ಹಾಗೆ. ಬಂದವನೇ ಕೇಳಿ ಶುರು ಮಾಡಿದೆ. ಎಂತ ಮಾಡುದು ಬೇಡ ಮಾರ, ಒಮ್ಮೆ ಕೂತ್ಕೋ ಅಂತ ಹೇಳಿದ್ರು. ನಿಷೀದೇ ದೇವ ಮೂಚುಸ್ತಂ ಋಷಿಗಳು ಹೇಳ್ತಾರೆ, ಕೂತ್ಕೋ ಮಾರ. ಬಂದವನೇ ಗಲೀಜ್ ವಿಕಾರವಾಗಿ ಬಂದಿದ್ದಾನೆ, ಒಂದಷ್ಟು ಕೂತ್ಕೊಳ್ಳಿ ಅಂತ ಹೇಳಿ ಅದನ್ನು ಕುಳ್ಳಿರಿಸಿದ. ಹಾಗಾಗಿ ಕುಳ್ಳಿರಿಸಿದ ಕೂತ್ಕೊಳ್ಳಿ ಅಂತ ಹೇಳಿದ್ರಿಂದ ನಿಷೀದ, ಕೂತ್ಕೋ ಹೇಳಿದ್ದರಿಂದ, ಬಂದದೊಬ್ಬನೇ ಕೂತ್ಕೋ ಹೇಳಿದ್ರಿಂದ ತಸ್ಮಾ ನಿಷಾದಾಹ ಸಂಭೂತ. ಆ ಪಡೆ ಮತ್ತೆ ನಿಷಾದರ ಪಡೆ ಆಯ್ತು, ಅವನ ವಂಶ ಪಡೆ. ಮತ್ತೆ ಅಲ್ಲಿಗೆ ಅವನ ಹುಡುಗಿಯನ್ನು ಏನ್ ತಂದ, ಎಂತದಾಯ್ತು ಅದನ್ನು ಕೇಳಬೇಡಿ. ಬೇಡರ ಪಡೆ ಹುಟ್ಟಿದ್ದು. ನಿಷಾದರು ಅಂದ್ರೆ ಬೇಡರು, ಯಾವತ್ತೂ ದುಃಖಕ್ಕೆ ಪಾತ್ರರು. ಅಂದ್ರೆ ಅವರ ಬಗ್ಗೆ ನಾವು ದುಃಖಿಸಬೇಕು. ಯಾಕೆ? ಸಿಕ್ಕಾಬಟ್ಟೆ ಸಿಕ್ಕಿದ್ದನ್ನೆಲ್ಲ ಬಡಿದು ಕೊಲ್ಲುವವರು, ತಿನ್ನುವವರು ಅಂತ ಅರ್ಥ. ಸಿಕ್ಕಾಬಟ್ಟೆ ನಾಶ ಮಾಡುವರು ಎನ್ನುವ ಅರ್ಥ ಉಂಟು ಅದರಲ್ಲಿ, ಅವಸಾಧನಾರ್ಥದಲ್ಲಿ. ಹಾಗಾಗಿ ಅಂತಹ ವ್ಯಕ್ತಿಗಳು ನಿಷಾದರ ಪಡೆ ಬಂದವು. ತಸ್ಮಾ ನಿಷಾದಾಹ ಸಂಭೂತಾಹ ಕ್ರೂರಾಹ ಶೈಲವನಾಶ್ರಯ. ಅವರು ಮತ್ತೆ ಇರುವುದು ಗುಡ್ಡಗಾಡುಗಳಲ್ಲೇ, ಗುಡ್ಡ ಕಾಡುಗಳಲ್ಲಿ. ಶೈಲ ವನಾಶ್ರಯ, ಆ ಶಬ್ದ ಗುಡ್ಡ ಕಾಡು ಶಬ್ದ ತೆಗೆದಲ್ಲಿಂದ. ಶೈಲ ಅಂದ್ರೆ ಗುಡ್ಡ, ವನ ಅಂದ್ರೆ ಕಾಡು, ಗುಡ್ಡ ಕಾಡು ಅದು ಒಟ್ಟೊಟ್ಟಿಗಿರ್ತದೆ. ನಡುವೆ ಕಾಡಿನ ಸಮೇತವಾಗಿ ಗುಡ್ಡ ಬೆಳೆದಿರ್ತದೆ. ಅದು ಅಲ್ಲೇ ಇರುವುದವರು. ಅಲ್ಲಿಂದಲೇ ಬಂದು ಬೇಟೆ ಆಡಿಕೊಂಡು, ಕಾಡು ಬೇಕು ಅವರಿಗೆ ಬೇಟೆ ಆಡಲಿಕ್ಕೆ, ಪ್ರಾಣಿಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಗುಡ್ಡ ಬೇಕು ಅವರಿಗೆ ಆಶ್ರಯಕ್ಕೆ. ಅಲ್ಲಿ ಕೂತಂತ ಒಂದು ಪಡೆ ಆಯ್ತು. ಎಂತ ಮಲೇಂಚಾಹ, ಅವರನ್ನು ನಾವು ಮಲೇಂಚರು ಹೇಳುದು. ಒಂದು ಸಂಸ್ಕೃತಿ ಇಲ್ಲದವರು. ಎಷ್ಟು ಸಹಸ್ರಶಃ ಲಕ್ಷಗಟ್ಟಲೆ ಆದರವರು. ಮಹಾಭಾರತ ಯುದ್ಧದಲ್ಲಿಯೂ ಅವರದ್ದು ಹೋರಾಟದಲ್ಲಿ ಪಡೆ ಇತ್ತು. ಅದರಲ್ಲಿ ಒಬ್ಬ ಪಡೆ ನಿಷಾದಾಧಿಪತಿ ಶೂರಃ ಬಂದವನೇ ಏಕಲವ್ಯ. ಹಿರಣ್ಯ ಧನುಷಸ್ಸುತಃ, ಅವನಪ್ಪ ಹಿರಣ್ಯ ಧನುಸ್ಸು ಅಂತ ಎಲ್ಲ ಕತೆ ಹೇಳಿದ್ದೇನೆ ಹಿಂದೆ, ನೆನಪಾಗಿರ್ಬೋದು ನಿಮಗೆ, ನನಗೆ ನೆನಪಾದಾಗಿ. ಅಂತಹ ನಿಷಾದರ ಪಡೆಯ ಒಡೆಯ ಆ ಕಾಲದಲ್ಲಿ ಹಿರಣ್ಯ ಧನುಸ್ಸು ಎನ್ನುವವನ ಮಗ ಏಕಲವ್ಯ ಪೈಶಾಚಿ ವಿದ್ಯೆಯನ್ನು ಮೊದಲೇ ಕಲಿತು ಗುಡ್ಡದಲ್ಲಿ ಅಡ್ಡ ನಿಂತು ದರೋಡೆ ಮಾಡ್ತಿದ್ದವ, ತಲೆ ಹೊಡಿತಿದ್ದವ. ಮನುಷ್ಯರದ್ದು, ಪ್ರಾಣಿಗಳದ್ದು ಮಾತ್ರ ಅಲ್ಲ. ಪ್ರಾಣಿಗಳಲ್ಲಿ ಅಂತ ಒಂದು ದೋಚಲಿಕ್ಕೆ, ಆಹಾರಕ್ಕೆ, ಮಾಂಸಕ್ಕೆ ಆಯ್ತು, ಮತ್ತೆ ಸಂಪತ್ತಿಗೆ ಲೂಟಿ ಮಾಡಲಿಕ್ಕೆ ಮನುಷ್ಯರನ್ನು ದೋಚುತ್ತಿದ್ದವ. ಇನ್ನಷ್ಟು ಚೆನ್ನಾಗಿ ದೋಚಲಿಕ್ಕೆ ದ್ರೋಣರಲ್ಲಿ ಕಲಿಯಲಿಕ್ಕೆ ಬಂದವ. ಇಲ್ಲಪ್ಪ ಇದು ಕ್ಷತ್ರಿಯರ ಗರಡಿ ಅಂತ ಹೇಳಿ ಕಳಿಸಿದ್ರು. ಆದ್ರೂ ದ್ರೋಣರು ಮೂರ್ತಿ ಮಾಡಿಕೊಂಡು ಅದರಲ್ಲಿ ತಾನು ತನ್ಮಯನಾಗಿ ಶಬ್ದವೇದಿ ವಿದ್ಯೆಯನ್ನು ಕಲಿತು ಬಿಟ್ಟ. ಇದಿನ್ನಷ್ಟು ಡೇಂಜರ್. ಅಂದ್ರೆ ಎದುರು ಮನುಷ್ಯ ನೋಡಿ ಹೊಡೆಯುವುದಲ್ಲ, ಮನುಷ್ಯ ಬರುವ ಶಬ್ದ ಕೇಳಿ ಎಲ್ಲಿಂದಲೋ ಅವಿತು ಕೂತು ಅಡ್ಡದಲ್ಲಿ ಹೊಡೆಯುವುದು, ಅದು ಅವನಿಗೆ ತಾಗಬೇಕು ನೋಡಿ. ನಾಯಿ ಬೊಗಳಿದ್ದು, ಧರ್ಮರಾಜನ ಬೇಟೆ ನಾಯಿ ಬೊಗಳಿದ್ದು, ಆ ಬೊಗಳಿದ ನಾಯಿಗೆ ಇವ ಬಾಣ ಹೊಡೆದಿದ್ದಾನೆ. ಹೇಗೆ ಕೇಳಿದರೆ, ಬೊಗಳುವಿಕೆಯನ್ನು ನಿಲ್ಲಿಸಲಿಕ್ಕೆ ಬಾಯಿ ತುಂಬ 7 ಬಾಣ ನೆಟ್ಟಿದ್ದಾನೆ. ಬಾಯಿ ಮುಚ್ಚುವಂತಿಲ್ಲ, ಬಿಚ್ಚುವಂತಿಲ್ಲ, ಕಚ್ಚಿಕೊಂಡಿದೆ, ಚುಚ್ಚುಕೊಂಡಿದೆ. ಕುತ್ತಿಗೆ ಕತ್ತರಿಸಲಿಲ್ಲ, ಕಾಲು ಕತ್ತರಿಸಲಿಲ್ಲ, ಮತ್ತೆ ಅದನ್ನು ರಿಮೂವ್ ಮಾಡ್ಲಿಕ್ಕಾಯ್ತು. ಮಾಡವರು ಅದನ್ನು ತೆಗೆದು ಬಾಣ ತೆಗೆದ್ರೆ ಮುಗಿದೋಯ್ತು, ಮತ್ತೆ ಬಾಯಿ ಸಮ ಆಯ್ತು ಅದರದ್ದು. ಮೈಗೂ ಕಚ್ಚಿಕೊಳ್ಳೋದು ಹಾಗೆ ಮನುಷ್ಯರು ತೆಗಿತಾರೆ. ಅದು ಅಷ್ಟು ಗಟ್ಟಿ ಇತ್ತು, ನಾ ಇಟ್ಟುಕೊಳ್ಳುವ. ಅಥವಾ ಇನ್ನು ಬಾಣದ ಮೃದುತನ ಹೊಡೆಯುವ ಲೆಕ್ಕಾಚಾರ. ಶಬ್ದ ಎಲ್ಲಿ ಬಂತು, ನಾಯಿ ಬೊಗಳಿದ್ದು ಅದು ಎಷ್ಟು ದೂರ ಇದೆ ಅಂತ ಲೆಕ್ಕ ಹಾಕಿ ತಾನೆಷ್ಟು ಸ್ಪೀಡ್ ಆಗಿ ಬಿಲ್ಲನ್ನು ಪ್ರಯೋಗಿಸಬೇಕು, ಬಾಣವನ್ನು ಹೊಡಿಬೇಕು ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಒಂದು ಡೆಸ್ಟಿನೇಷನ್ನ ಸ್ಟೈಲ್, ಆನಂತರ ಅದರ ಸ್ಪೀಡ್, ಅದರ ಮೇಲಿನ ಫೋರ್ಸ್ ಎಲ್ಲ ಲೆಕ್ಕ ಹಾಕಿಕೊಂಡು ಮಾಡುವಂತ ಇದು ಮಾಡಿದ. ಹೇಗೆ ಆಯ್ತಿವ? ಆ ಗುರುದ್ರೋಣರ ವಿಶೇಷವಾದಂತಹ ಪುನಸ್ಕಾರ ಪೂಜೆಯಿಂದ ಅಂತ ಅಸ್ಥಾನದಲ್ಲಿ ಮಾಡಿ ಅಪವ್ಯಯ ಮಾಡಲಿಕ್ಕೆ ಇವ ಪಡೆದಿರತಕ್ಕ ಅಪಮಾರ್ಗದ ಕ್ರಮ ಇವನತ್ತು. ಹಾಗಾಗಿ ಗುರುಗಳೇನು ಮಾಡಿದ್ರು? ಹೌದೇನು, ಸರಿ
ನನ್ನ ಹೆಸರಿಂದ ಕಲ್ತೀಯಾ? ನಾಳೆ ನನ್ನ ಹೆಸರಿಂದ ಈ ರೀತಿಯಾದ ಅನ್ಯಾಯ, ಅಡ್ಡದಾರಿಯಲ್ಲಿ ನಿಂತು ದರೋಡೆಕೋರನಾಗಿ, ಅಂದ್ರೆ ಜನರ ಪೆಜ್ಜೆ ಸಪ್ಪಳೆ ಕೇಳಿದ್ರೆ ಸಾಕು, ಓ ಬರ್ತಾ ಇದ್ದಾರೆ, ಅವರೇ ಅವರ ಕೈ ಮೇಲೆ ಕತ್ತರಿಸಿ ಅಥವಾ ಅವರ ಕಾಲಿಗೆ ಬಡಿದ ಅವರ ಗಂಟನ್ನು ದೋಚಿಬಿಡ್ತಾನೆ ದೂರದಲ್ಲಿ. ಹೀಗಾಗಿ ನಾಯಿಯಿಂದ ಇವನಿಗೆ ಉಪಟಳ ಇರಲಿಲ್ಲ, ಆದ್ರಿಂದ ಅವನು ನಾಯಿಗೆ ಬಡಿಯಲಿಲ್ಲ. ಈ ಮನುಷ್ಯರಾಗಲ್ಲ, ಒಟ್ಟು ಸೇರಿ 100 ಜನ ವರ್ತಕರು ಒಂದು ತಲೆ ಹೊಡೆದ್ರೆ ಆದ್ರೆ ಇವರನ್ನು ಬಡಿಸಿ ಬಿಡ್ತಿದ್ದ, ಎಲ್ಲ ಗಂಟು ದೋಚಿ. ಈ ವ್ಯಾಪಾರಿಗಳೆಲ್ಲ ಹಿಂದೆ ಕಾಡುದಾರಿಯಲ್ಲೇ ಪಾಸ್ ಆಗ್ತಿದ್ರು ಪ್ರಯಾಣಿಕರಾಗಿ. ಈ ಕ್ಷೇತ್ರ ಸಂಚಾರ ಮಾಡುವವರಿಗೆ ಅದೇ ದಾರಿಗಳು, ಅದೇ ವ್ಯವಸ್ಥೆಗಳು. ಅವರ ಕೈಯಲ್ಲಿ ಅವರು ಸಂಪಾದನೆ ಮಾಡಿದ ಸಂಪತ್ತು ಪೂರ ಇದ್ದಿರ್ತದೆ, ಅದನ್ನು ವಿನಿಯೋಗ ಮಾಡಲಿಕ್ಕೆ ಹೊರಟಿರ್ತಾರೆ. ಹಿಂದೆ ಬರುವ ಕತೆ ಗೊತ್ತಿಲ್ಲ ಅವರಿಗೆ. ಇಂಥವರೆಲ್ಲೂ ದೋಚಿದಿದ್ದ ಇವ. ಹಾಗಾಗಿ ದ್ರೋಣ ತನ್ನ ಪೂಜೆಯ ಪರಿಶ್ರಮದಿಂದ ಆತ ಈ ರೀತಿಯಾದ ಅನ್ಯಾಯ ದಾರಿಯಲ್ಲಿ ಅದನ್ನು ಬಳಸಬಾರದು ಹೇಳಿ, ಅದರಿಂದ ಕೊನೆಗೆ ದ್ರೋಣರಿಗೂ ಕ್ರೆಡಿಟ್ ಬರ್ತದೆ. ಆದ್ರಿಂದ ಅವ್ರು ಹೇಳಿಕೊಟ್ಟಿಲ್ಲ ಮೊದಲೇ, ನನಗೆ ಗೊತ್ತಿದೆ ನೀನು ಹೋಗು ಅಂತ ಹೇಳಿದ್ರು, ನಾನೊಂದು ಕಂಡಿಟ್ಟಿದ್ದೇನೆ ಅಂತ ಗುರುತಿಸಿದ್ರು ಅವನನ್ನು ಒಂದು ದೃಷ್ಟಿಯಿಂದ. ಹೀಗಾಗಿ ಏಕಲವ್ಯನಿಗೆ ವಿದ್ಯೆ ಕೊಡದೆಯೂ ಅವ ಕಸಿದುಕೊಂಡದ್ದಕ್ಕೆ ಅವನ ಹೆಬ್ಬೆರಳನ್ನು ಕಸಿದುಕೊಂಡ್ರು. ಹೆಬ್ಬೆರಳು ಕಸಿದದ್ದು ಯಾಕೆ ಅಂದ್ರೆ ಈ ರೀತಿಯಾದ ಒಂದು ಬಿಲ್ಲಿನಲ್ಲಿನ ಚಮತ್ಕಾರವನ್ನು ಖಂಡಿಸ್ಲಿಕ್ಕೆ. ಆ ಗುರಿ ಅಧಿಕೃತವಾಗಿ ಲೆಕ್ಕಾಚಾರದಲ್ಲಿ ಮುಟ್ಟಬೇಕಾದ್ರೆ ಬೆರಳಿನ ಮೇಲೆ, ಹೆಬ್ಬೆರಳಿನ ಮೇಲೆ, ಜ್ಯಾದ ಮೇಲೆ ಅವನಿಗೆ ಕಂಟ್ರೋಲ್ ಬೇಕು. ಹೆಬ್ಬೆರಳು ಒಂದೊಮ್ಮೆ ಇಲ್ಲ ಆಯ್ತು, ಹೆಬ್ಬೆರಳು ಅಂದ್ರೆ ತೋರ್ಬೆರಳು, ಹೆಬ್ಬೆರಳು ಇಲ್ಲ ಆಯ್ತಾ ಮತ್ತೆ ಇತರ ಬೆರಳುಗಳಿಂದ ಜ್ಯಾವನ್ನು ಹೇಳಿದ್ದು ಅಭ್ಯಾಸ ಮಾಡೋದು ಸಮಯ ಆಗುವುದಿಲ್ಲ. ಅವನ ಗುರಿಯಲ್ಲಿನ ಕೌಶಲವನ್ನು ಕತ್ತರಿಸಲಿಕ್ಕೆ ಬೆರಳು ಕತ್ತರಿಸಿದಷ್ಟೇ ಹೊರತು ಮತ್ತೆ ಅವಳೇನು ಅಂಗುಲಿ ಮಾಲೆಯನ್ನಲ್ಲವ ದ್ರೋಣ. ಇಷ್ಟ ಆಗಿಯೂ ಏಕಲವನಿಗೆ ಬುದ್ಧಿ ಬರಲಿಲ್ಲ, ಬರ್ತದೆ ಅಂತ ತಿಳ್ಕೊಳ್ಬೇಡಿ. ಅವನು ಜರಾಸಂಧನ ಪಾಳೆಯದಲ್ಲಿ ಇದ್ದು 10 ಬಾರಿ ಕೃಷ್ಣನ ಮೇಲೆ ಹೋರಾಟಕ್ಕೆ ಬಂದಿದ್ದಾನೆ. ಕೊನೆಗೆ ಕೃಷ್ಣನಿಂದಲೇ ಸತ್ತದವ ಏಕಲವ್ಯ. ಇದು ನಿಷಾದರಲ್ಲಿ ಬಂದ ಕಥೆಯನ್ನು ನಾನು ಹೇಳಿತ್ತು. ನಿಷಾದರು ಆದದ್ದು ಯಾವಾಗ? ಸ್ವಯಂಭೂ ಮನ್ವಂತರದಲ್ಲಿ ಮೊದಲಿಗೆ ಈ ತ್ರೇತಾಯುಗದಲ್ಲಿ, ಅಂದ್ರೆ ಕೃತ ಕಳೆದಿದೆ ಅಂತ ಹೇಳಿದ್ದಾರೆ ಅವರು. ಕೃತಯುಗದಲ್ಲಿ ಕಳೆದಿದೆ, ಆಗ ಯಾರು ಗಲಾಟೆಯವರು ಇರಲಿಲ್ಲ. ಆಗ ಪ್ರತಿಯೊಬ್ಬರೂ ಶಿಸ್ತಿನಲ್ಲೇ ಬದುಕ್ತಿದ್ರು, ಶಾಸ್ತ್ರ ಮರ್ಯಾದೆಯನ್ನು ಕಾಪಾಡ್ತಿದ್ರು. ಸ್ವಲ್ಪ ರಾಗದ್ವೇಷಗಳು ಬರಲಿಕ್ಕೆ ಶುರುವಾಗಿ ಅವರೊಬ್ಬರಿಗೊಬ್ಬರು ಸ್ಪರ್ಧೆಯನ್ನು ಕೊಟ್ಟರು. ಅಂದಾಗ ದೇವತೆಗಳು ಕೇಳುತ್ತಾರೆ ಒಬ್ಬ ಕಂಟ್ರೋಲರ್ ಇರಲಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ವೇನನ ಹೆಚ್ಚು ಕಡಿಮೆಯಿಂದಾಗಿ ಇನ್ನು ಇವ್ರೇನ್ ಮಾಡಿದ್ರು, ಕಶ್ಮಲ ತೆಗ್ದ್ರ ಇಲ್ವೋ ಒಂದ್ಸರ್ತಿ ವೇನನದ್ದು, ಕೆಟ್ಟ ಚಾಳಿ ಹೋಯ್ತವನದ್ದು. ನಾನೇ ದೇವರು ಎನ್ನತಕ್ಕಂತಹ ಪರಿಸ್ಥಿತಿಯಲ್ಲಿ ಅವನೇನ್ ಮಾಡ್ತಾ ಇದ್ದ ಯಜ್ಞಯಾಗಗಳನ್ನು, ಧರ್ಮ ದೇವತೆಗಳನ್ನೆಲ್ಲ ಬೈದಿದ್ದ, ಅದನ್ನೆಲ್ಲ ಹೋಯ್ತು, ಹೊರಗೆ ತೆಗೆದ್ರು. ಅದೆಲ್ಲ ಅವರಿಗೆ ಹಂಚಿಲಿ ಪಟ್ಟಿದ್ದು ಹೋಯ್ತು, ಅವ್ರು ಹೋದ್ರು. ಆನಂತರ ದಕ್ಷಿಣಂ ಪಾಣಿ ಮಮಂತುಸ್ತೆ ಅಂತ ಮತ್ತೆ ಅವನ ಬಲತೋಳನ್ನು, ಆಗ ಬಲ ತೊಡೆಯನ್ನು ಮಾಡಿದ್ದು, ಈಗ ಅವನ ಬಲತೋಳನ್ನು ಮತ್ತರೆ ಮಾಡಿದ್ದಾನೆ. ಈಗ ರಾಜ ಕ್ಷತ್ರಿಯನಾದ ಹುಟ್ಟಬೇಕಾದ್ದು ತೋಳಿನಿಂದಲೇ. ಹಾಗಾಗಿ ತೋಳನ್ನು ಮಾಡಿದ್ದಾರೆ. ಅಲ್ಲಿಂದ ಧನುಸ್ಸು ಬಾಣ ಹಿಡಿದೇ ಬಂದ, ಕತ್ತಿಯನ್ನು ಹಿಡಿದೇ ಬಂದ ವ್ಯಕ್ತಿ ಬಂದ. ದಂಡನೀತಿ ಸಕಲ ತಮ್ ದಂಡನೀತಿ ಸಕಲ ಶ್ರಿತಾರಾಜನ್ ನರೋತ್ತಮ. ಆ ವ್ಯಕ್ತಿ ಪೂರ್ಣ ಪ್ರಮಾಣದಲ್ಲಿದ್ದ. ಅವನಾಗಿ ಹ್ರಸ್ವಕನಾಗಿ ಅವಲಕ್ಷಣನಾಗಿ ಎಲ್ಲ ಬರಲಿಲ್ಲ. ಸಲಕ್ಷಣನಾಗಿ, ದೀರ್ಘನಾಗಿ, ದೊಡ್ಡವನಾಗಿ, ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಹಿಡಿದುಕೊಂಡೆ, ಕತ್ತಿ ಹಿಡಿದುಕೊಂಡೆ, ರಕ್ಷಕನಾಗಿ, ದೇಶ ರಕ್ಷಕನಾಗಿ ಬಂದಿದ್ದಾನೆ. ಹುಟ್ಟುವಾಗಲೇ ಹಾಗೆ ಬಂದಿದ್ದಾನೆ. ಅವನಲ್ಲಿ ಇಡೀ ದಂಡನೀತಿ ಶಾಸ್ತ್ರವೇ ಮೈಗೂಡಿದೆ ಅಂತ ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ಏನಾಗಬೇಕು ಅಂತ ಅವನು ಕೇಳಿಕೊಂಡ. ಆದರೆ ಕೇಳಿಕೊಳ್ಳುವುದರಲ್ಲಿ ಕೈ ಮುಗಿತು, ಭಿನ್ನವಿಸಿಕೊಂಡ. ಬರಿಸಿದ್ದೀರಿ, ನಾನೇನು ಮಾಡ್ಲಿಕ್ಕುಂಟು ತಮ್ಮ ಸೇವೆ ಅಂತ ಹೇಳಿ ಬಹಳ ಖುಷಿಯಾಗಿ ಋಷಿಗಳು ದೇವತೆಗಳು ಎಲ್ಲ ಒಟ್ಟು ಹೇಳಿಯೇ ಬಿಟ್ರು ಅವನಿಗೆ. ನಿಯತಃ ಯತ್ರ ಧರ್ಮೋ ವೈ ತಮ್ ಅಶಂಕ ಸಮಾಚಾರ. ನೀನು ನಿನ್ನ ನೆಲೆಯಲ್ಲಿ ಚೆನ್ನಾಗಿ ನೀತಿವಂತನಾಗಿ ಇದ್ದುಕೊಂಡು ಧರ್ಮ ಎಲ್ಲಿದೆ ಅದನ್ನು ಕರಾರುವಾಕ್ಕಾಗಿ, ಚೂರು ಅಳುಕದೆ, ಪ್ರಿಯ ಎಲ್ಲ ನೋಡಿಕೊಳ್ಳದೆ ನೇರವಾಗಿ ನೀನದನ್ನು ನಡೆಸಿಕೊಡು. ಧರ್ಮವನ್ನು ಕಾಪಾಡು, ಧರ್ಮವನ್ನು ನಿಲ್ಲಿಸು, ನಡೆಸು. ಆದರೆ ಎಲ್ಲಿಯೂ ಅಂಜಬೇಡ, ಒಂದು ಕಡೆಗೆ ವಾಲಬೇಡ. ಇಷ್ಟ ಆದುದನ್ನು ಇಷ್ಟಪಟ್ಟು ಅನಿಷ್ಟವಾದದ್ದನ್ನು ಬದಿಗಿಟ್ಟು ಹಾಗೆ ಮಾಡಬೇಡ. ತನ್ನವರು, ತನ್ನದು, ತಾನು ಅಂತ ನೋಡಿಕೊಳ್ಳದೆ ನೇರವಾಗಿ ಸಂಶಯ ಪಡದೆ, ಹಾಗೂ ನೀನು ಮಾಡಬೇಕೀಗ ಪ್ರತಿಜ್ಞೆ, ನಮಗೆ ಮಾಡುತ್ತೇನೆ ಅಂತ. ಪ್ರತಿಜ್ಞಾಂಚಾಧಿರೋಹಸ್ವ, ನೀನೀಗ ಪ್ರತಿಜ್ಞೆಯನ್ನು ಮಾಡು. ಇದು ಪ್ರಮಾಣ ಬೋಧ ಅವನಿಗೆ ಮಾಡಿಕೊಡೋದು ಋಷಿಗಳು ದೇವತೆಗಳಲ್ಲಿ.
ನೀನು ಪ್ರತಿಜ್ಞೆ ಮಾಡಬೇಕೇನು ಅಂತ, ಮನಸ ಕರ್ಮಣ ಗಿರ. ಬಾಯಿಯಲ್ಲಿ ಮಾತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ, ಮನಸಾರ ಹೇಳಬೇಕು. ಕೈಯಿಂದ ನೀನು ಆಣೆ ಮಾಡಬೇಕು. ಅಂದ್ರೆ ಕ್ಷತ್ರಿಯರಿಗೆ ಆಣೆ ಮಾಡಲಿಕ್ಕೆಲ್ಲ ಅವರ ಆಯುಧ ಮುಟ್ಟುದು. ಆಯುಧ ಮಾಲಭೆ ಅಂತ, ಸತ್ಯಂ ಆಯುಧ ಮಾಲಭೆ ಅಂತ ರಾಮನೇ ಹೇಳಿರ್ತಾನೆ. ನಾನು ಗ್ಯಾರಂಟಿ ಹೇಳುತ್ತೇನೆ, ಆಯುಧ ಮುಟ್ಟಿ ಹೇಳುತ್ತೇನೆ ಅಂತ. ಆಯುಧ ಮುಟ್ಟಿ ಹೇಳುವುದು ಕ್ಷತ್ರಿಯರಿಗೆ. ನೀನು ಪ್ರತಿಜ್ಞೆ ಮಾಡಬೇಕು ಆಯುಧ ಹಿಡ್ಕೊಂಡು. ಏನಂತ ಮಾಡಬೇಕು? ಪಾಲಯಿಷ್ಯಾಮ್ಯಹಂ ಭೌಮಂ ಬ್ರಹ್ಮ ಇತ್ಯೇವ ಚಾಸಗಿರತ್. ಪಾಲಯಿಷ್ಯಾಮ್ಯಹಂ ಭೌಮಂ ಬ್ರಹ್ಮ ಹೇಳ್ಬೇಕು ನೀನು. ನಾನು ಪಾಲನೆ ಮಾಡುತ್ತೇನೆ, ಈ ನೆಲವನ್ನು ಪಾಲನೆ ಮಾಡುತ್ತೇನೆ, ಈ ನೆಲದಲ್ಲಿನ ದೇವರನ್ನು ಪಾಲನೆ ಮಾಡುತ್ತೇನೆ ಅಂತ. ಭೌಮಂ ಬ್ರಹ್ಮ, ನೆಲಕ್ಕಿಳಿದು ಬಂದಿರತಕ್ಕಂಥ ವೇದಾಂತ ತತ್ವ, ವೇದ ಚಿಂತನೆ, ವೇದನಿಷ್ಠನಾದ ವೇದವೇದ್ಯನಾದ ಭಗವಂತ. ಭೌಮಂ ಯೋಗೈ ಭೂಮಾ ತತ್ಸುಗ, ಒಂದು ಆನಂದಮಯನಾದವ. ಭೂಮ್ನಃ ಕೃತವಜ್ಜಾಯಸ್ತಂ, ಪೂರ್ಣನಾದವ, ದೊಡ್ಡವ, ಸರ್ವೋತ್ತಮ. ಸರ್ವೋತ್ತಮನಾದ ಭಗವಂತನನ್ನು ಸರ್ವೋತ್ತಮವಾದ ವೇದಶಾಸ್ತ್ರದ ನೆಲೆಯಲ್ಲಿ ನಾನು ಲೋಕದಲ್ಲಿ ಪ್ರತಿಷ್ಠೆ ಮಾಡುತ್ತೇನೆ, ನೋಡಿಕೊಳ್ಳುತ್ತೇನೆ, ತಪ್ಪದಂತೆ ಇರಿಸಿಕೊಳ್ಳುತ್ತೇನೆ ಅಂತ ನೀನು ಒಂದೆರಡು ಸರ್ತಿ ಅಲ್ಲ, ಸುಮಾರು ಸರ್ತಿ, ಮತ್ತಷ್ಟು ಅನೇಕ ಬಾರಿ. ನೋಡಿ, ಇದು ವಿಚಿತ್ರ. ಪ್ರಮಾಣ ಒಂದೇ ಸರ್ತಿ ಎಲ್ಲ ಕಡೆ ಮಾಡೋದು. ಇಲ್ಲಿ ಹೇಳ್ತಾರೆ ನೀನು ಸುಮಾರು ಸರ್ತಿ ಮಾಡಬೇಕು, ಮತ್ತೆ ಹೇಳು. ಯಾಕೆ? ಪ್ರತಿಜ್ಞೆಯ ಮೇಲೆ ಪ್ರತಿಜ್ಞೆ, ಪ್ರತಿಜ್ಞೆಯ ಮೇಲೆ ಒಂದು ಪ್ರತಿಜ್ಞೆ ಅಂದ್ರೆ ಅದರ ಮೇಲೆ ಒಂದು ಕೊಟ್ಟ ವಿಶ್ವಾಸ. ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುವುದನ್ನು ಮತ್ತೊಮ್ಮೆ ಹೇಳಬೇಕು. ಯಾಕೆ? ಸತ್ಯ ಎನ್ನುವ ಪ್ರತಿಜ್ಞೆ ನೋಡಿ. ನಾನು ಹೇಳುವುದು ಸುಳ್ಳಲ್ಲ, ಅದನ್ನು ಮತ್ತೊಮ್ಮೆ ಹೇಳಿ, ನಾನು ಹೇಳುವುದು ಸುಳ್ಳಲ್ಲ ಅಂತ ಅಷ್ಟು. ಅದು ಆ ವಾಕ್ಯಕ್ಕೆ ಒಂದು ಬೇಕಲ್ಲ. ಇಲ್ಲ ಅದೇ ಸತ್ಯವನ್ನೇ ಹೇಳುತ್ತೇನು ಎನ್ನುವ ವಾಕ್ಯ ಸತ್ಯವೋ ಸುಳ್ಳು ಈ ಕ್ರಾಸ್ ಮಾಡ್ತಾರೆ ಕೆಲವರು. ಅದು ಬಾರಿ ಜೋರಿ ಇರ್ತದೆ ಇದು ನಾಲಿಗೆ. ನೀನು ಸತ್ಯವನ್ನೇ ಹೇಳುತ್ತೇನೆ ಹೇಳಿದ್ದೀಯಲ್ಲ, ಅದು ಸತ್ಯವೋ ಸುಳ್ಳು? ನೀನು ಇನ್ನು ಹೇಳುವುದೆಲ್ಲ ಸತ್ಯ ಇರಬಹುದು, ಅದು ಇದೆಂತ ಕತೆ ಅಲ್ಲ. ನೀನು ಸತ್ಯವನ್ನೇ ಹೇಳುತ್ತೇನೆ ಎನ್ನುವುದು ಸುಳ್ಳಾಗಿದ್ರೆ ನೀನು ಹೇಳುವುದೆಲ್ಲ ಸತ್ಯ ಆಗಿರೋದಿಲ್ಲ. ಹೀಗೆಲ್ಲ ವಿಚಿತ್ರವಾಗಿ ಅವನನ್ನು ಸಿಕ್ಕಿಸಿ ಆಗ್ತಾನೆ. ಅದಕ್ಕೋಸ್ಕರ ಅನೇಕ ಬಾರಿ ನೀನು ಪ್ರತಿಜ್ಞೆ ಮಾಡು, ಅನೇಕ ರೀತಿಯಲ್ಲಿ ಪ್ರತಿಜ್ಞೆ ಮಾಡು. ನೋಡಿಕೊಳ್ಳುತ್ತೇನೆ, ದೇಶವನ್ನು ಚೆನ್ನಾಗಿಸ್ತೇನೆ, ಧರ್ಮವನ್ನು ಕಾಪಾಡುತ್ತೇನೆ, ಯಜ್ಞವನ್ನು ನಡೆಸಿಕೊಡುತ್ತೇನೆ, ದೇವರನ್ನು ಪ್ರೀತಿಸ್ತೇನೆ, ಹೇಳು ಮಾರಾಯ ಅದನ್ನೆಲ್ಲ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ. ಹಾಗೆ ಹೇಳುತ್ತಾನೆ ಅವನು. ನನಗೆ ಮತ್ತೊಂದು ಪುರ ಹಾಕಿಬಿಡ್ತಾರೆ ಅವನ ಹತ್ರ ಹೇಳುವಲ್ಲಿ. ಅದಂಡ್ಯಾಹ ಮೇ ದ್ವಿಜಾಶ್ಚೇತಿ ಪ್ರತಿಜಾನೀಶ್ವ ಚಾಪಿಗು. ಅಯ್ಯ, ಮೊದಲು ಹೇಳಿಬಿಡು, ಬ್ರಾಹ್ಮಣರಿಗೆ ಬೆಟ್ಟು ಕೊಡುವುದಿಲ್ಲ ಅಂತ ಹೇಳು. ಅದಂಡ್ಯಾಹ ಮೇ ದ್ವಿಜಾಶ್ಚೇತಿ, ಅವರು ಜ್ಞಾನದಿಂದ ಏನು ಮರುಹುಟ್ಟು ಪಡೆದಿದ್ದಾರೆ, ಲೋಕಕ್ಕೆ ಜ್ಞಾನವನ್ನು ಕರುಣಿಸುತ್ತಾರೆ, ಜ್ಞಾನಕ್ಕಾಗಿ ತಮ್ಮ ಬದುಕನ್ನು ಹಸನಿಟ್ಟಿದ್ದಾರೆ, ಅಂತವರ ಮೇಲೆ ನಾನು ಕೈ ಮಾಡುವುದಿಲ್ಲ ಹೇಳು. ಶಾರೀರಿಕ ಶಿಕ್ಷೆ ಅವರಿಗೆ ಕೊಡುವುದಿಲ್ಲ ಹೇಳು. ಮಾಡು, ಪ್ರತಿಜ್ಞೆ ಮಾಡು, ಇನ್ನೊಮ್ಮೆ ಮಾಡು, ಗಟ್ಟಿ ಹೇಳು ಅಂತ. ಅದಕ್ಕೆ ಇವ ಹೇಳುತ್ತಾನೆ, ಖಂಡಿತ ನಾನು ಲೋಕವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಪ್ರತಿಜ್ಞೆ ಮಾಡುತ್ತೇನೆ, ನನಗೆ ಅವರು ಸಹಾಯ ಮಾಡಬೇಕು ಹೇಳ್ತಾನೆ. ಅವರು ನನಗೆ ಬ್ರಾಹ್ಮಣಾಮೇ ಸಹಾಯಾಶ್ಚೇತ್ ಏವಮಸ್ತು. ಸುರರ್ಷಭ, ದೇವತೆಗಳೇ, ಋಷಿಗಳೇ, ನೀವು ಹೇಳಿದ್ದೆಲ್ಲ ಕೇಳುತ್ತೇನೆ, ನನಗೆ ಅವರು ಸಹಾಯ ಮಾಡಬೇಕು. ನನಗೆ ಅವರು ಸಹಾಯ ಮಾಡಿದರೆ ನಾನು ಯಾವೊಂದು ಎಷ್ಟು ಚೆನ್ನಾಗಿದೆ ನೋಡಿ. ಪಾಲನೆಗೆ ಆ ತಿಳಿದವರು ನನ್ನ ಕೈಯಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ಬಹಳ ಚೆನ್ನಾಗಿ ಆಗುತ್ತೆ ಅಂತ, ತಪ್ಪಾಗುವುದಿಲ್ಲ. ಅವರು ನಾನು ಹೇಳಿದಾಗ ಕೇಳ್ತಾರೆ ಅಂತಾದ್ರೆ ನನಗೇನಂತ ಅವರ ಮೇಲೆ ಸವಾರಿ ಮಾಡಬೇಕು. ಏವಮಸ್ತು, ಖಂಡಿತ ಹಾಗೆ ಆಗಲಿ. ನಿನಗೆ ತಿಳಿದವರು ಜ್ಞಾನಿಗಳು ಸಹಾಯಕರಿರುತ್ತಾರೆ, ನೀನು ಲೋಕವನ್ನು ಚೆನ್ನಾಗಿ ನೋಡಿಕೊ. ನಿನಗೆ ಇವರೆಲ್ಲ ಬರ್ತಾರೆ. ಶುಕ್ರಾಚಾರ್ಯ ಪೌರಹಿತ್ಯ ಮಾಡ್ತಾನೆ, ವಾಲಕಿಲ್ಯರ ಮಂತ್ರಿಗಳಾಗ್ತಾರೆ, ಗರ್ಗಾಚಾರ್ಯರು ನಿಮಗೆ ಜ್ಯೋತಿಷ್ಯ ಹೇಳ್ತಾನೆ, ಯಾವತ್ತು ಏನ್ ಮಾಡ್ಲಿಕ್ಕೆ ಉಂಟು, ಯಾವತ್ತು ಏನು ಅಂತ, ಮುಹೂರ್ತಗಳ ಬಗ್ಗೆ ಹೀಗೆ ಅಂತ ಹೇಳಿಕೊಂಡು ಅವನಿಗೆ ಒಳ್ಳೆ ರೀತಿಯಿಂದ ಬ್ರಹ್ಮ, ವಿಷ್ಣು, ಇಂದ್ರ, ದೇವತೆಗಳು ಎಲ್ಲ ಸೇರಿ ಅಭಿಷೇಕ ಮಾಡಿದ್ರು, ಕುಳ್ಳಿರಿಸಿದ್ರು. ಮತ್ತೆ ಅದರೊಳಗೆ ವಿಶೇಷ ಏನು ಕೇಳಿದ್ರೆ, ತತಸ್ಸ ಭಗವಾನ್ ವಿಷ್ಣು ಅವಿವೇಶ ಚ ಪಾರ್ಥಿವಂ, ಅವನೊಳಗೆ ಪ್ರವೇಶ ಮಾಡಿದ್ದಾನೆ ದೇವರು. ಇದು ವಿಶೇಷ. ಪೃಥ್ವಿ ಎನ್ನುವುದು ಅವತಾರದ ಯಾದಿಯಲ್ಲಿ ಕೆಲವೊಮ್ಮೆ ಲೆಕ್ಕಕ್ಕೆ ಸಿಗ್ತದೆ. ಯಾಕೆ ಸಿಗ್ತದೆ ಎಂದರೆ ಬಲರಾಮ ಸಿಗುವುದಿಲ್ವ ಹಾಗೆ. ಬಲರಾಮ ದೇವರ ಅಲ್ಲ, ಜೀವವ, ಆದ್ರೆ ದೇವರ ಭಾರಿ ಆವೇಶವನ್ನಲ್ಲಿಟ್ಟು. ಹಾಗೆ ನರನಾರಾಯಣರಿಲ್ವ, ಭಾರತದ ಅಧಿಷ್ಠಾತ ದೇವತೆಗಳು. ನಾರಾಯಣ ಸರಿ, ನರ ಏನು, ಅವನಲ್ಲಿ ಭಾರಿ ದೇವರ ಪ್ರವೇಶ ಉಂಟು. ಹಾಗೆ ಭಗವಂತನ ವಿಶೇಷ ಪ್ರವೇಶಕ್ಕೆ ಕಾರಣರಾದ ಒಂದು 3-4 ಜನ ಇದ್ದಾರೆ. ಅದರಲ್ಲಿ ಇವ ಒಬ್ಬ. ಅವರೆಲ್ಲ ಸ್ಪೆಷಲ್. ಬಲರಾಮ ಆಗಲಿ, ನರ ಆಗಲಿ, ಅಥವಾ ಧನ್ವಂತರಿ ಆಗಲಿ. ಧನ್ವಂತರಿ ಅಂದರೆ ಈ ಭಗವಂತನ ಧನ್ವಂತರಿಯ ಪ್ರವೇಶವುಳ್ಳ ಒಬ್ಬ ರಾಜ. ಆದ್ರೆ ಇವ ಹಾಗಲ್ಲ. ಇವ ಜೀವ ಪೃಥು ಇದ್ದಾನೆ, ಇವನೊಳಗೆ ಪೃಥುನಾಮಕನಾಗಿ ಭಗವಂತ ಮಾತ್ರ ಅಲ್ಲ, ವಿಶೇಷ ರಾಜರಾಜೇಶ್ವರೋ ನಾಮ ಚಕ್ರವರ್ತಿಷು ಸಂಸ್ಥಿತ ಅಂತಾನೆ.
ಭಗವಂತ ದೊಡ್ಡ ದೊಡ್ಡ ಅರಸರಲ್ಲಿ ಎಲ್ಲರಲ್ಲಿ ಕೂತಿದ್ದಾನೆ, ರಾಜರಾಜೇಶ್ವರನಾಗಿ. ಇವನಲ್ಲಿ ಪೃಥುರಾಜನಲ್ಲಿ ಭಾರಿ ವಿಶೇಷವಾಗಿ ಪೃಥುನಾಮಕನಾಗಿ ನಿಂತಿದ್ದ. ಅವರಲ್ಲಿ ಆ ಹೆಸರಿಲ್ಲ, ಭರತನಲ್ಲಿ ಭರತ ಹೆಸರಿನಲ್ಲಿ ಹಾಗೆಲ್ಲ ಇಲ್ಲ. ಆದ್ರೆ ಇವನಲ್ಲಿ ಹಾಗಲ್ಲ, ವಿಶೇಷವಾಗಿ ಪೃಥು ಹೆಸರಿನಲ್ಲಿ. ಹುಟ್ಟುವಾಗ ಅವನ ಹೆಂಡತಿಯು ಬಂದಿದ್ದಾಳೆ, ಅರ್ಚಿ, ಲಕ್ಷ್ಮಿಯ ಸನ್ನಿಧಾನವುಳ್ಳವಳು. ಬಿಡಿ, ಅದನ್ನು ಇಲ್ಲಿ ಹೇಳಲಿಲ್ಲ ಅವರು, ಭಾಗವತ ಹೇಳ್ತದೆ. ಹಾಗಾಗಿ ಇವನಲ್ಲಿ ಭಗವಂತನ ಪ್ರವೇಶ ಇರ್ಲಿಕ್ಕೆ ಹೋಗಿಯೇ ದೇವವತ ನರದೇವಾನಾಂ ನವತೀದಂ ಜಗತ್ತತಃ, ಇಡೀ ಜಗತ್ತು ಅವನಿಗೆ ಮಣಿದಿದೆಯಂತೆ. ದೇವವತ್ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಪೃಥುರಾಜನನ್ನು ಒಪ್ಪಿಕೊಂಡ್ರು. ನರದೇವಾನಾಂ ದೇವವತ್, ಇವನು ಮನುಷ್ಯರಲ್ಲಿ ದೊಡ್ಡವ ಅಂತ ಹೇಳಿಕೊಂಡು, ದೇವರು ಅಂತ ಹೇಳಿಕೊಂಡು ಅವನನ್ನು ಬಹಳ ಚೆನ್ನಾಗಿ ಚಿಂತನೆ ಮಾಡಿದ್ದಾರೆ, ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಅವನು ಬಂದಿರತಕ್ಕಂಥ ತನ್ನ ಬಗ್ಗೆ ಹೊಗಳಿಕೊಂಡು ಬಂದಿದ್ದಾರೆ. ವಂದಿಮಾಗತರು, ಅವನ ಸೂತರು ಇದ್ದಾರೆ ಎಲ್ಲ. ಹಾಗೆ ಹೇಳ್ತಾನೆ, ನನ್ನ ಬಗ್ಗೆ ಎಂತ ಹೊಗಳುತ್ತೀರಿ, ನಾನು ಏನು ಮಾಡೇ ಇಲ್ಲ, ಇಲ್ಲ ಇನ್ನು ಮುಂದೆ ಮಾಡ್ತೀಯ ದೇವರ ಪ್ರವೇಶದಲ್ಲಿ, ಆದ್ರೆ ದೇವರನ್ನು ಕೊಂಡಾಡಿ ಅಂತ ಹೇಳಿಕೊಂಡವ. ಅವರಿಗೆ ತಾನು ಅನುಪದೇಶಂ ಸೂತಾಯ ಮಗದಂ ಮಾಗದಾಯ ಚ ಎಲ್ಲ ಕಾಣಿಕೆ ಕೊಟ್ಟಿದ್ದಾನ ರಾಜ. ಸಾಗರದ ಬದಿಯಿದ್ದು ಜಾಗವನ್ನು, ಸಮುದ್ರ ಬದಿಯ ಜಾಗವನ್ನೆಲ್ಲ ಅನುಪದೇಶ ಅಂತ ಕರೀತಾರೆ. ಅದನ್ನು ಸೂತನಿಗೆ ಕೊಟ್ಟಿದ್ದಾನೆ. ಮಗಧ ದೇಶವನ್ನು ಅಗಧನಿಗೆ, ಅಂದ್ರೆ ಇಬ್ಬರು ಒಂದಿ ಮಾಗದರು ಅಂದ್ರೆ, ಸೂತ ಅಂದ್ರೆ ನಮಗೆ ಗೊತ್ತುಂಟು, ಡ್ರೈವರ್ ಅಂತ, ಕಾರು ಓಡಿಸುವವ. ಈಗ ತಾನೇ ಶಬ್ದ ಆಗ್ತಾ ಉಂಟಲ್ಲ ಆಚೀಚೆ ಓಡುವಂಥದ್ದು, ಹಾಗೆ ಅದನ್ನು ಓಡಿಸುವವನು ಚಾಲಕ. ಒಂದಿ ಮಾಗದರು ಅಂದ್ರೆ ಆದದ್ದನ್ನು ಹೇಳುವ ಒಬ್ಬ, ಮತ್ತೆ ಹೊಸದು ಕಥೆಯನ್ನು ಚಿಂತನೆ ಮಾಡಿ ಹೊಗಳುವುದೋ ಇನ್ನೊಬ್ಬ. ಅದರಿಂದ ವಾಸ್ತವವಾದ ಇತಿಹಾಸಕಾರ ಒಬ್ಬ ನಡೆದದ್ದನ್ನು ಹೊಸದು ಹೇಳುತ್ತಾನೆ, ಪದ್ಯ ಮಾಡಿ ಹೇಳುತ್ತಾನೆ. ಮಗದೊಬ್ಬ ನಡೆಯದಿದ್ದರೂ ನಡೀತದೆ ಅಂತ ಅಲ್ಲ ಅಂತಾದರೂ ಸಾಮಾನ್ಯವಾಗಿ ವಿಶೇಷಣಗಳಿಂದ ಹೊಗಳಿ ಬಿಡುವುದು, ಗಮ್ಮತ್ತು ಮಾಡುವುದು, ಸುಂದರವಾದಂತಹ ಆಲಂಕಾರಿಕವಾದ ಸ್ತುತಿಗಳಷ್ಟೇ ಅದು. ಹೀಗೆ ಅವರಿಬ್ಬರು ಇದ್ದಾರೆ, ಸೂತಮಾಗದರು. ಅವರಿಗೆ ಇದನ್ನು ಕೊಟ್ಟ. ತದೋ ರಾಜ ಪೃಥು, ಅವರಿಗೆ ತಾನು ಸ್ಥಾನಗಳನ್ನೆಲ್ಲ ಕೊಟ್ಟ. ಮತ್ತೆ ಈ ನೆಲವನ್ನು ಸರಿ ಮಾಡಿದ್ದಂತೆ. ಈ ನೆಲಕ್ಕೆ ಪೃಥ್ವಿ ಅಂತ ಹೆಸರು ಬಂತು, ಈ ರಾಜನಿಂದಾಗಿ, ನೋಡಿಕೊಂಡದ್ದಾಗಿ. ಇವರ ಮಗಳು ಅಂತ ನೆಲವನ್ನು ಹೇಳಿಕೊಂಡ್ರು ಕೊನೆಗೆ, ಪೃಥುರಾಜನ ಮಗಳು ಅಂತ. ಸಮತಾಂ ವಸುಧಾಯಾಶ್ಚ ಸಮ್ಯಗು ಉದಪಾದಯತ್, ಈ ನೆಲವನ್ನು ಸಮತಟ್ಟು ಮಾಡಿದ್ದವನೇ ಅಂತೆ. ಹಾಗೆಲ್ಲ ಒಟ್ರೆ ಬಿಟ್ರೆ ಅಂತೆ, ಹೊಂಡ ಏನು ಗುಡ್ಡ ಏನು, ಯದ್ವಾದದ್ದು ಭೂಮಿ ನೋಡಿಕೊಂಡ್ರೆ ಎಲ್ಲ ಮೊಳೆ ಹೊಡೆದಾಗಿತ್ತು ಆ ಲೆಕ್ಕದಲ್ಲಿ ನೋಡಿದ್ರೆ. ಇವೆಲ್ಲ ಗಿರಿ ಶೃಂಗಗಳ ಕೋಡುಗಳನ್ನೆಲ್ಲ ಕತ್ತರಿಸಿ ಇವತ್ತು JCB ಮಾಡುವ ಕೆಲಸ ರಾಜ ಆವತ್ತು ಮಾಡಿದ್ದ. ಧನುಷ್ಕೋಟ್ಯ ಮಹಾರಾಜ ತೇನ ಶೈಲಾಹ ವಿಮರ್ದಿತ. ಅವನು ಹೇಗೆ ಮಾಡಿದ ಅಂದ್ರೆ, ಅವನ ಬಿಲ್ಲಿನ ಕೋಡಿಯಿಂದಂತೆ, ಕಡೆಯಿಂದ, ಬಿಲ್ಲಿನ ತುದಿಯಿಂದ, ಬಾಣ ಅಲ್ಲ, ಬಿಲ್ಲಿನ ತುದಿಯಿಂದಲೇ ಎಲ್ಲ ಶಾರ್ಪ್ ಮಾಡಿ ಎಲ್ಲ ತೆಗಿತಾ ಇದ್ದಂತೆ. ಲೆವೆಲ್ ಮಾಡಿದ ರಾಜ. ಆಗೆಲ್ಲ ಸಿಕ್ಕಾಬಟ್ಟೆ ಸಿಕ್ಕಿದ್ದಲ್ಲಿ ಎಲ್ಲ ಜನ ಕೂತ್ಕೊಳ್ತಿದ್ರು. ಈಗ ತಾನು ನಮಗೆ ಗೊತ್ತಾಯ್ತು ನಿಷಾದರು ಇಲ್ಲಿದ್ದಾರೆ, ಎಲ್ಲಿ ಓಡಿದ್ರು ಅಂತ. ಇವ ಹಾಗಲ್ಲ, ಎಲ್ಲ ಬೆಟ್ಟದ ಗೋಡೆಯನ್ನೆಲ್ಲ ಸಮ ಮಾಡಿ ಸಪಾಯಿ ಮಾಡಿ, ಆಗ ಎಲ್ಲೆಲ್ಲೆಲ್ಲೆಂದು ಏನೇನೋ ಕೂತವರು ಇದ್ರೆ ಅವರೆಲ್ಲ ಒಂದೇ ಕಡೆ ಬಂದು ಕೂತು. ಇವತ್ತಿನ ಪಟ್ಟಣದ ವ್ಯವಸ್ಥೆ, ರಾಜಮಾರ್ಗಗಳು, ಹೆದ್ದಾರಿಗಳು, ಟೌನ್ ಪ್ಲಾನಿಂಗ್, ವಾಣಿಜ್ಯ ಸಂಕೀರ್ಣ, ಸಂತೆ, ಮಾರ್ಕೆಟ್, ಇವೆಲ್ಲ ಮಾಡಿದ್ದು ಪೃಥುರಾಜಂತೆ. ಪೃಥುರಾಜನಿಂದಾಗಿ ನೆಲದಲ್ಲಿ ಒಳ್ಳೆ ರೀತಿಯಾದ ನಾಗರೀಕರಣದ ವ್ಯವಸ್ಥೆ, ಪ್ರಜೆಗಳ ಸಂಪತ್ತು, ವ್ಯವಹಾರ, ವಾಣಿಜ್ಯ ಸಂಕೀರ್ಣಗಳು ಇವೆಲ್ಲ ಬರದಂತ ಆಗ ಅಂತಾರೆ. ನೆಲವನ್ನೇ ಸರಿ ಮಾಡಿ ರಸ್ತೆ ವ್ಯವಸ್ಥೆ ಅಗಲ ಮಾಡಿಕೊಳ್ಳುವ ರೀತಿ, ರಾಜರಾಜಾಶ್ರಯ ಪಟ್ಟಣಗಳನ್ನೆಲ್ಲ ಕಟ್ಟುವ ಬಗೆ. ಮತ್ತೆ ಇಷ್ಟು ಜೋರು ಕೇಳಿದರೆ ಇವನಿಗೆ ಬೇಕಾದಷ್ಟು ಸಂಪತ್ತನ್ನೆಲ್ಲ ಅವರು ಕೊಟ್ಟರು. ನೆಲವೂ ಕೊಟ್ಟಿದ್ದು, ಭೂತಾಯಿ ಕೊಟ್ಲು, ಜೊತೆಯಲ್ಲಿ ವರುಣ, ಇಂದ್ರ ಅವರೆಲ್ಲ ರತ್ನ ಕೊಟ್ಟಿದ್ದಾರೆ, ಹಿಮಾಲಯ, ಮೇರು ಮತ್ತೆ ಕುಬೇರ, ಬೇಕಾದಷ್ಟು ಸಂಪತ್ತು ಕೊಟ್ಟ. ಮತ್ತು ಇವನೇ ಸೃಷ್ಟಿ ಮಾಡಿದ್ದಂತೆ ಹಯ ರಥಾಷ್ಟ ನಾಗಾಷ್ಟ ಕೋಟಿಶಃ ಪುರುಷಾಸ್ತದ ಪ್ರಾದುರ್ಭಭೂ ವೈನ್ಯಸ್ಯ ಚಿಂತಯಾನಸ್ಯ ಪಾಂಡ. ಭೀಷ್ಮರು ಹೇಳ್ತಾರೆ ಧರ್ಮರಾಜನಿಗೆ, ನೆನಪು ಮಾಡಿದ್ದು ಮಾತ್ರ ಆತ ಪೃಥುರಾಜ ಭಗವಂತನ ವಿಶೇಷ ಪ್ರವೇಶಕ್ಕೆ ಪಾತ್ರನಾದವ. ಹೀಗೆ ಕುದುರೆ ಬರಲಿ ಬಂತು, 1000 ಗಟ್ಟಲೆ ಕುದುರೆ, ರಥ ಆಯ್ತು, ಆನೆಗಳು ನೆನಪು ಮಾಡಿಕೊಂಡಾಗ ರಾಶಿಗಟ್ಟಲೆ, ಮತ್ತೆ ಮನುಷ್ಯರನ್ನು ಸಹ, ಅಂದ್ರೆ 4 ವಿಧದ ಸೈನ್ಯ, ಆನೆ, ಕುದುರೆ, ರಥ, ಪದಾತಿಗಳು, ಈ ಸೈನ್ಯವನ್ನು ಸೃಷ್ಟಿ ಮಾಡಿದ. ಹೀಗಾಗಿ ಎಷ್ಟು ಚೆನ್ನಾಗಿತ್ತು ಅವನ ಆಳ್ವಿಕೆ. ಅವನು ನೋಡಿಕೊಂಡ ಬಗೆ ಕೇಳಿದ್ರೆ, ನಜರ ನಚ ದುರ್ಭಿಕ್ಷಂ ನಾದಯ ವ್ಯಾಧಯ ಕುತಃ. ಮನುಷ್ಯರಿಗೆ ಯಾವುದೇ ರೀತಿಯಾದ ಕಾಯಿಲೆಯೇ ಇಲ್ಲ, ಮಾನಸಿಕವಾದ ಕೊರಗೂ ಇಲ್ಲ.
ಮುಪ್ಪೇ ಇಲ್ಲ, ಬಡತನ ಇಲ್ಲ, ಬರ ಕ್ಷಾಮ ಡಾಮರ ಏನಿಲ್ಲ. ಯಾವತ್ತು ನೋಡಿದ್ರು ಸುಖಮಯ ನಿಶ, ಎಲ್ಲಾ ರಾತ್ರಿಗಳು ಒಂದೇ ಬಗೆ ಖುಷಿಯಾಗಿದ್ದು. ಯಾವುದರಿಂದ ಭಯವೂ ಇಲ್ಲ. ಅವರಿಗೇನು ಕಷ್ಟ ಇಲ್ಲ, ಹೆದರಿಕೆ ಇಲ್ಲ. ಸರೀಸೃಪೇಭ್ಯ ಸ್ಥೇನೇಭ್ಯ ಮತ್ತೆ ನಚ ಅನ್ಯೇಭ್ಯಶ್ಚ ಕದಾಚನ. ಪ್ರಾಣಿಗಳಿಂದಲೂ ಇಲ್ಲ ಪೀಡೆ, ಮನುಷ್ಯರಿಂದಲೂ ಪೀಡೆ ಇಲ್ಲ. ಕಳ್ಳಕಾಕರ ಭಯವಿಲ್ಲ, ಪ್ರಾಣಿ ಪಕ್ಷಿಗಳ ಭಯವೂ ಇಲ್ಲ. ಯಾವುದೇ ರೀತಿಯಾದ ಪ್ರಾಕೃತಿಕವಾದ ವಿಭ್ರಮಗಳು ಇಲ್ಲ, ಸಹಜವಾದ ಕೃತ್ರಿಮವಾದ ಬಾಧೆಗಳು ಇಲ್ಲ. ಆರಾಮವಾಗಿ ಭಯಂ ಆಸೀತ್ನ, ಯಾವುದೇ ಹೆದರಿಕೆ ಇಲ್ಲದ ಅದ್ಭುತವಾದಂತಹ ರಾಜ್ಯಾಭಾರ. ಇವನಿಗೂ ನೆಲವೂ ಅಷ್ಟೇ ಪ್ರೀತಿಯಿಂದ ಅವಕಾಶ ಕೊಟ್ಟಿದೆ. ಆಪಹ ಸ್ತಸ್ತಂಭಿರೇ ಚಾಸ್ಯ ಸಮುದ್ರಮ ಅಭಿಯಾಸ್ಯತ. ಇವ ಹೋಗುವಲ್ಲಿ ಸಮುದ್ರ ದಾರಿ ಬಿಡುತ್ತದೆ. ಇವನ ರಥ ಬಂತು ಅಂದ್ರೆ ಸಮುದ್ರದಲ್ಲಿ ಹೋಗ್ಬೋದು. ಇವ ನೆಲ ಬದಿ ನಿಲ್ತದೆ. ಇವನಿಗೆ ಎಲ್ಲಿಯೂ ತಡೆಯೇ ಇಲ್ಲ. ಅಷ್ಟು ಅದ್ಭುತವಾದ ನೆಲದ ಪ್ರೀತಿ ಇವನಿಗೆ. ನೆಲದಪ್ಪ ಇವ ನೋಡಿ. ಪರ್ವತಾಷ್ಟದ ದುಹು ಮಾರ್ಗಂ. ಮತ್ತೆ ಇಲ್ಲಿ ಪರ್ವತ ಬಂದ್ರೆ ಅದು ಬದಿಗೆ ಸರಿಯುವುದು, ನೆಲಕ್ಕೆ ಕಚ್ಚಿ ನಿಲ್ಲುವುದು. ಅದ್ರ ಮೇಲಿಂದ ಹೋಗ್ಲಿಕ್ಕೆ ಇವ. ನಮ್ಮ ಹಿಂದೆ ಬರೆದ ಕತೆ ಕೇಳಲಿಲ್ಲ ನಾವು, ಅಗಸ್ತ್ಯ ಮಾಡಿದ ಕತೆ, ಆಚೀಚೆ ಹೋಗಿ ಬಂದಾಗ. ಹಾಗೆ ಅದ್ಭುತವಾದ ಕತೆ. ಪರ್ವತಗಳು ದಾರಿ ಕೊಟ್ಟಿದ್ದಾವೆ, ದಾರಿ ಬಿಟ್ಟಿದ್ದಾವೆ. ಇವು ನಡುವೆ ಸುರಂಗದಲ್ಲಿ ಹೋಗಿ ಬರುವುದು, ಹಾಗೆ ಮಾಡಿದ್ದಾರೆ. ಆ ರೀತಿಯಾದಂತಹ ವ್ಯವಸ್ಥೆ. ಧ್ವಜ ಭಂಗಶ್ಚನಾಭವತ್. ಎಲ್ಲಿ ಇವನ ರಥಕ್ಕೆ ಅಡ್ಡಿಯಾಗಲಿಲ್ಲ, ಇವನ ಧ್ವಜ ಮುರಿದೋಗಲಿಲ್ಲ. ಎಲ್ಲೆಂದರಲ್ಲಿ ಗೆದ್ದುಕೊಂಡೇ ಬಂದವ ಈ ಲೋಕವನ್ನು. ತೇನೇಯಂ ಪೃಥ್ವೀ ದುಗ್ಧಾ ಸಸ್ಯಾನಿ ದಶ ಸಪ್ತಚ. ಇದೊಂದು ದೊಡ್ಡದು ಕೇಳಬೇಕಾದ ಕತೆ. ಪೃಥುರಾಜ ಇದ್ದಾಗ ಈ ನೆಲದ ಮೇಲೆ ಅವನು ನಿಂತು ಹೇಳುತ್ತಾನೆ ಸಂಪತ್ತು ಬರಲಿ ಅಂತ. ಅದು ಕೊಡದಿದ್ದಾಗ ಅದರ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೊರಟಾಗ ಅದು ದಮ್ಮೆ ಹಾಕತ್ತೆ. ಆಯ್ತು ಕೊಡ್ತೇನೆ, ಯಾರನ್ನಾದ್ರೂ ಹೇಗೆ ಬೇಕಾದ್ರೂ ಹಾಗೆ ಕರೀಲಿ ನನ್ನಲ್ಲಿ ಅಂತ ಹೇಳಿಕೊಂಡು. ಹಾಗಾಗಿ ಒಬ್ಬೊಬ್ಬರು ಒಂದು ರೀತಿಯಿಂದ ಪಿತೃಗಳು ಕರೆದಿದ್ದಾರೆ ಅಂದ್ರೆ ದೋಹನ ಮಾಡಿದ್ದಾರೆ, ಹಾಲು ಕರೆದಿದ್ದಾರೆ. ಹೇಳಿದ ಹಾಗೆ ದನದಲ್ಲಿ ಹಾಲು ಬೇಕು. ಹಾಲು ಸಿಗುತ್ತೆ. ಅದಕ್ಕೊಂದು ಕರು ಬೇಕಲ್ಲ. ಹೌದು, ಕರು ಇದ್ದರೆ ದನ ಹಾಲು ಕೊಡುತ್ತದೆ. ದನ ಎನ್ನುವುದು ವಸ್ತು, ಕರುವಿನಿಂದಾಗಿ ಹಾಲು ಎನ್ನುವುದು ನಮಗೆ ಲಾಭ ಆಗ್ತದೆ. ಹಾಗೆ ಇದನ್ನು ಒಂದು ರೀತಿಯಿಂದ ರೂಪಕವಾಗಿ ಹೇಳಿದ ಕತೆ. ಎಲ್ಲೋ ಮಾತುಗಳು ಎನ್ನುವುದೇ ಒಂದು ದನ, ಅರ್ಜುನ ಎನ್ನುವ ಕರು, ಕರೆದವ ಕೃಷ್ಣ, ಸಿಕ್ಕಿದ್ದು ಹಾಲು ಗೀತೆ ಅಂತ ಹೇಳ್ತಾರೋ ಹಾಗೆ ಇವನು ಸಹ ಎಲ್ಲ ವ್ಯಕ್ತಿಗಳಲ್ಲಿಯೂ ಹಿಮಾಲಯ ಅವನಿದ್ದಾನೆ. ಅವನು ಕರು ಮಾಡಿಕೊಂಡಿದ್ದಾನೆ ಒಂದು ಪರ್ವತವನ್ನು. ಅದಕ್ಕೆ ಬೇಕಾದ ರತ್ನಗಳನ್ನು ಕರೆದಿದ್ದಾರೆ. ಹಾವುಗಳು ಸೇರಿಕೊಂಡಿದ್ದಾರೆ. ಅವುಗಳು ಒಂದು ಪಾತ್ರೆ, ಅಲಾಭ ಪಾತ್ರೆಯಲ್ಲಿ ವಿಷವನ್ನು ಕರೆದಿದ್ದಾರೆ. ದೋಹನ ಮಾಡಿ ಪಡೆದಿದ್ದಾರೆ. ಹಾಗೆ ವತ್ಸಂಕೃತ್ವ ಅಂತ ಹೇಳಿಕೊಂಡು ಯಾವುದನ್ನು ಕರು ಮಾಡಿದ್ದಾರೆ, ಯಾರು ಏನನ್ನು ಕರೆದಿದ್ದಾರೆ, ಇದೆಲ್ಲ ಪಟ್ಟಿಗಳು ಪೂರ್ಣ ಪ್ರಮಾಣದಲ್ಲಿ ಭಾಗವತದಲ್ಲಿವೆ. ಇಲ್ಲಿ 17 ಅಂತ ಲೆಕ್ಕ ಕೊಟ್ಟಿದ್ದಾರೆ ಅವರು. ಕೆಲವು ಬೇರೆ ಪುರಾಣಗಳಲ್ಲೂ ಕೆಲವು ವಿಷಯಗಳು ಬಂದಿವೆ. ಇದನ್ನು ಯಾರು ಒಟ್ಟು ಮಾಡಿ ಗಮನಿಸಿ ಕೊಟ್ಟದ್ದಿಲ್ಲ. ಅದನ್ನು ಆ ಲೆಕ್ಕದಲ್ಲಿ ನೋಡಬೇಕಾದ ಸಂಗತಿ, ಕೊಡಬೇಕಾದ ರೀತಿ. ಪೃಥು ದೋಹನ ಮಾಡಿದ ಸಂಗತಿಗಳೇನು ಎನ್ನುವುದೊಂದು ದೊಡ್ಡ ಪ್ರಶ್ನೆಯಾಗಿ, ಯಾರ್ಯಾರನ್ನು ಏನೇನು ಮಾಡಿಕೊಂಡಿದ್ದಾನೆ. ಅಮೃತವನ್ನು ಪಡೆದ ಕಥೆ ದೇವತೆಗಳು. ಪ್ರಹ್ಲಾದನನ್ನು ಬಾಲಕರನ್ನಾಗಿಸಿಕೊಂಡು ದೈತ್ಯರು ಪಡೆದಿರತಕ್ಕಂಥ ಲೆಕ್ಕಾಚಾರ ವ್ಯವಸ್ಥೆ. ಹೀಗೆ ಎಲ್ಲರೂ ದೇವತೆಗಳು, ದೈತ್ಯರು, ಪಿತೃಗಳು, ಗಂಧರ್ವರು, ಇವರೆಲ್ಲ ಯಾರ್ಯಾರನ್ನು ಏನೇನು ಕರುಗಳನ್ನಾಗಿಸಿ ಏನೇನು ಪಡೆದರು ಎನ್ನುವ ಚಿಂತನೆಗಳೆಲ್ಲ ಭಾಗವತ ಕೊಟ್ಟಿದೆ. ನಾನು ಅದನ್ನು ವಿವರಿಸಲಿಲ್ಲ. ಇಲ್ಲಿ ಸೂಕ್ಷ್ಮವಾಗಿ ಅದನ್ನು ಕೊಟ್ಟಿದ್ದಾರೆ. ಹೇಳೋದಕ್ಕೆ ನಿಮಗೆ ಎಳೆಗಳನ್ನು ತೋರಿಸಿ ಅದರ ಔಚಿತ್ಯವನ್ನು ತಿಳಿಸಿಕೊಟ್ಟೆ. ಹೀಗೆ ಬಹಳ ಗಮ್ಮತ್ತಿನಲ್ಲಿ ರಾಜ ಈ ನೆಲವನ್ನು ಕಾಪಾಡಿಕೊಂಡು ಬಂದ. ಆದ್ರಿಂದ ರಾಜ ಆದ. ರಂಜಿತಾಶ್ಚ ಪ್ರಜಾಹ ಸರ್ವಾಹ ತೇನ ರಾಜೇತಿ ಶಬ್ದತೆ. ಮೊದಲಿಗೆ ಪ್ರಶ್ನೆಗೆ ಬಂದೆವು ನಾವೀಗ. ಧರ್ಮರಾಜ ಕೇಳಿದ, ಅದೆಂದದು ರಾಜ ಅಂತ ಹೇಳ್ತಾರೆ, ಯಾಕೆ ಒಬ್ಬನನ್ನು ದೊಡ್ಡದು ಮಾಡ್ತಾರೆ, ನನಗೊಂದು ಸ್ವಲ್ಪ ವಿವರಿಸಿ ಹೇಳಿ ಅಂತ ಹೇಳಿ ಭೀಷ್ಮನಲ್ಲಿ ಕೇಳಿದ್ದಕ್ಕೆ ಭೀಷ್ಮರು ಯಾವುದೋ ಒಂದು ಯುಗದ ಕಥೆ ಹೇಳುತ್ತಾ ಚತುರ್ಮುಖನಿಂದ ಸೃಷ್ಟಿಯಾದ ಶಾಸ್ತ್ರವನ್ನು ತಿಳಿಸಿಕೊಡುತ್ತಾ ಆ ಶಾಸ್ತ್ರಕ್ಕೊಂದು ವ್ಯಕ್ತಿಯನ್ನು ಕೊನೆಗೆ ಕಥೆಯಲ್ಲಿ ಹೇಳಿ ಈ ಕಥೆಯನ್ನು ತಿಳಿಸ್ತಾರೆ. ಇವನನ್ನು ರಾಜ ಅಂತ ಕರೆದರು. ಯಾಕೆ? ರಂಜನಾಥ್. ಇವನಿಂದ ರಂಜಿತಾಹ, ಯಾರು? ಪ್ರಜೆಗಳು. ರಂಜರಾಗೆ ಅಂತ. ಅನುರಾಗ, ಪ್ರಜಾನುರಾಗ, ಜನಾನುರಾಗ. ಜನರಿಗೆ ಇಷ್ಟ ಆದ, ಜನರು ಇಷ್ಟ ಆದರು. ಜನರಿಗೆ ಇಷ್ಟ ಆಗುವಂತೆ ಮಾಡಿದ, ಜನರು ಇಷ್ಟಪಟ್ಟರು. ಪ್ರಜೆಗಳು ರಾಜನನ್ನು ಇಷ್ಟಪಡೋದು ಯಾವಾಗ ಅಂದ್ರೆ ಅವರಿಗೆ ಬೇಕಾದ ಹಾಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ. ಅಲ್ಲ, ಎಲ್ರಿಗೂ ಕಳ್ಳರಾಗಬೇಕು ಅಂತ ಇಷ್ಟ ಆದ್ರೆ
ಯಾರದ್ದು ಕದ್ದನು ಅವನ ಅನ್ಯಾಯಕ್ಕೆ ಒಳಗಾದು ಆಳುತ್ತಾನಲ್ಲ, ಹಾಗಾಗಿ ಆಗುವುದಿಲ್ಲ. ಎಲ್ಲರನ್ನೂ ಸಂಭ್ರಮಿಸುವಂತೆ ಸಂತೋಷಪಡಿಸುವಂತೆ ಮಾಡಬೇಕಾದ್ರೆ ಪ್ರಾಮಾಣಿಕವಾದ ಬದುಕಿನಲ್ಲಿ ಮಾತ್ರ ಸಾಧ್ಯ. ಆಗ ಎಲ್ಲ ಪ್ರಜೆಗಳು ಯಾರಿಂದಾಗಿ ಸುಖಪಟ್ಟರೋ, ಯಾರಲ್ಲಿ ಅನುರಕ್ತರಾಗಿ ನಿಂತರೋ ಅವನನ್ನು ರಾಜ ಅಂತ ಕರೀತಾರೆ. ಮತ್ತೆ ಕ್ಷತ್ರಿಯ ಅಂತ ಯಾಕೆ ಹೇಳ್ತಾರೆ? ಕ್ಷತತ್ರಾಣಾತ್. ಕ್ಷತ ಅಂದ್ರೆ ಗಾಯ, ನೋವು, ದುಃಖ. ಅದರಿಂದ ರಕ್ಷಣೆ ಮಾಡೋದ್ರಿಂದ. ಯಾರದ್ದು? ಬ್ರಾಹ್ಮಣಾನಾಂ ಕ್ಷತತ್ರಾಣಾತ್ ತತಃ ಕ್ಷತ್ರಿಯ ಉಚ್ಯತೆ. ರಾಜನನ್ನು ಕ್ಷತ್ರಿಯ ಅಂತ ಕರೆಯುವುದು ಯಾಕೆ ಅಂದ್ರೆ ನೋವಿನಿಂದ ಪಾರು ಮಾಡುವುದಕ್ಕೆ. ಯಾರದ್ದು ಕೇಳಿದ್ರೆ ಮುಖ್ಯವಾಗಿ ಜ್ಞಾನಿಗಳ ವರ್ಗ. ಇದು ತೊಂದರೆ ಅನುಭವಿಸುವುದು ಜ್ಞಾನಿಗಳು. ಈಗ ತಾನೇ ಇವೇನೋ ಒಂದು ಗಲಾಟೆ ಮಾಡಿ ಹೋಗಿದ್ದ ಇವನಪ್ಪ, ಅಂದ್ರೆ ಅಪ್ಪ ಅಂತ ಅನಿಸಿಕೊಳ್ಳುವವ. ಈಗ ಯಾವುದು ಜ್ಞಾನಿಗಳ ಸೊತ್ತೋ ಶಾಸ್ತ್ರಗಳು ಅದನ್ನು ಡಿನೈನ್ ಮಾಡಿದ್ದ. ಯಾವುದು ಜ್ಞಾನಿಗಳು ಆ ಶಾಸ್ತ್ರೀಯವಾದ ಕರ್ಮಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು ಲೋಕದಲ್ಲಿ, ಆ ಯಜ್ಞ ಯಾಗಾದಿಗಳನ್ನೇ ನಿಲ್ಲಿಸಿಬಿಟ್ಟ. ಯಾವುದರಿಂದ ಜ್ಞಾನಿಗಳು ತಮ್ಮ ಜ್ಞಾನದ ಎತ್ತರದಲ್ಲಿ ಭಗವಂತನನ್ನು ಪ್ರತ್ಯಕ್ಷ ಮಾಡಿಸಿಕೊಂಡಿದ್ರು, ತಿಳಿಸಿಕೊಡ್ತಿದ್ರು, ದೇವರನ್ನು ಸ್ಥಾಪನೆ ಮಾಡಿದ್ರು, ಆ ದೇವರೇ ನಾನೇ ಅಂದ್ಬಿಟ್ಟ. ಇನ್ನೆಂತ ಹೇಳು? ಇಂತಹ ವೇನನ ದೌರ್ಜನ್ಯದ ಕೊನೆಯನ್ನು ಪ್ರಜೆಗಳಿಗೆ ಇದರಿಂದ ಕ್ಷೇಮ ಇಲ್ಲ, ಇದರಿಂದ ಸದ್ಗತಿ ಆಗುವುದಿಲ್ಲ. ಅವನಿಗೆ ಆಗಲಿಲ್ಲ. ಇದು ವೇನನ ಸದ್ಗತಿಯ ಬಗ್ಗೆ ಖಂಡಾಪಟ್ಟೆ ಮಾತುಗಳೆಲ್ಲ ಇವೆ. ಗತಿಯ ಬಗ್ಗೆ ಸದ್ಗತಿ ಏನು ಹೇಳುವ? ಎಂಥದೂ ವೇನನಲ್ಲಿ ಇರಲಿಲ್ಲ, ಆದ್ರಿಂದ ಅವನು ಅತ್ಯಂತ ನೀಚ ಸ್ಥಾನವನ್ನೇ ಪಡೆದ ಅನ್ನೋದರ ಬಗ್ಗೆ. ಅವನೇ ಭರತನ ಕಾಲದಲ್ಲಿ ಮತ್ತೆ ಬಂದವ, ಸಿಕ್ಕಿಬಿದ್ದವ, ನಮಗೆ ತಿಳಿಸಿಕೊಟ್ಟವ, ಅರ್ಹನ್ ರಾಜನಾಗಿ ಎನ್ನುವ ಕಥೆಗಳು ಬರ್ತಾವೆ ಇನ್ನೊಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ವೇನ ಅವನು ಅಂಧಕನಾಗಿ ಬಂದ ಅಸುರ, ಮತ್ತೊಮ್ಮೆ ಪೆಟ್ಟು ತಿಂದು ಸರಿಯಾಗಿ ಶಿವನ ಪಾಲಿಗೆ ಸೇರಿದ ಅನ್ನೋದೊಂದು ಮುಖ ಬರ್ತದೆ. ಆದ್ರಿಂದ ಶಬ್ದ ಕೇಳಿ, ಇದು ಇಂಡೆಕ್ಸ್ ನೋಡಿದ್ರೆ ನಿಮಗೆ ಸಿಗಬಹುದು ಅಂತ ನನ್ನ ಅನಿಸಿಕೆ. ಹಾಕಿದ್ದಾರೆ ಇಲ್ಲೂ ಗೊತ್ತಿಲ್ಲ. ಪುರಾಣಕಾರರಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ವೇನೋ ಸುಮಾರು ಸಿಗ್ತಾರೆ ನಮಗೆ. ಈಗ ಭಾಗವತದಲ್ಲಿ ಬಂದ ವೇನ ಮತ್ತೆ ಇಲ್ಲಿ ಬಂದ ವೇನ ಒಂದೇ ನಮೂನೆ ಇದ್ದಾನೆ. ಪರಂಪರೆ ವ್ಯತ್ಯಾಸ ಕಾಣುತ್ತೆ. ತಂದೆ ತಾಯಿಗಳ ಬಗ್ಗೆ ತಾಯಿ ಒಂದೇ, ತಂದೆಯ ಬಗ್ಗೆ ಇತರ ವಿಷಯಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಭಾಗವತದ ವೇನ ಬೇರೆ ಅಂತ ಕಾಣುತ್ತೆ. ಆದ್ರೆ ಭಾಗವತದ ವೇನನೇ ಭಗವಂತನ ಪ್ರವಿಷ್ಟನಾದವನೇ, ಪೃಥು ಅಂತ ಹೇಳುವವನೇ ಭಾರತದಲ್ಲಿ ಬಂದ ಕಥೆ ಅರ್ಥ ಆಗುತ್ತೆ ನಮಗೆ. ಆದ್ರಿಂದ ಇಲ್ಲಿ ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಒಂದೇ ಅನಿಸ್ತದೆ. ಆದ್ರೆ ಬೇರೆ ಪುರಾಣಗಳಲ್ಲಿ ಬಂದಿರತಕ್ಕ ವೇನ ಈ ವೇನನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ಪರಂಪರೆ ಬೇರೆ ಇದೆ. ವೇನ ಶಬ್ದಕ್ಕೆ ಅರ್ಥ ಏನು ಕೇಳಿದ್ರೆ ಪೀಡೆ ಕೊಡುವವ ಅಂತ ಅರ್ಥ. ಅಂದ್ರೆ ರಾಜರು ಪೀಡೆ ಕೊಡುವವರು ಎಷ್ಟೋ ಮಧ್ಯದಲ್ಲಿ ಬರಬಹುದು ಅಲ್ಲಲ್ಲಿ. ಆದ್ರಿಂದ ವೇನವಸೋ ಪೀಡನಾದ ಬೋದು, ಇವನು ಪೀಡೆ ಕೊಟ್ಟ ಹಾಗೆ ಪೀಡೆ ಕೊಟ್ಟ ರಾಜರು ಬೇರೆಲ್ಲ ಇರಬಹುದು, ಅವರ ಕತೆ ಹೇಳಿರಬಹುದು. ಆ ಒಂದು ವೇನ ಅವನು ತನ್ನ ಮಗನ ಒಂದು ವಿಶೇಷ, ಅಲ್ಲಿ ಮಗ ಪೃಥು ಅಂತ ಹೇಳಲಿಲ್ಲ, ಅವನ ಮಗ ಹೇಳಿದ್ದಾರೆ. ಆ ಮಗ ಅಪ್ಪನ ಮೇಲಿನ ಪ್ರೀತಿಯಿಂದ ಎಲ್ಲಾ ಕಡೆಯನ್ನು ಉದ್ಧಾರ ಮಾಡಲಿಕ್ಕೆ ನೋಡಿ ತೀರ್ಥಕ್ಷೇತ್ರ ಸಂಚಾರ ಮಾಡಿ ಕೊನೆಗೆ ಆಯ್ತು ಮಾಡಿ ಅವ ಉದ್ಧಾರನಾಗಿ ಕುರುಕ್ಷೇತ್ರದಿಂದಾಗಿ ಮೇಲೆ ಹೋಗುವ ಕಥೆ ಎಲ್ಲ ಬರುತ್ತೆ. ಅದು ನಾನು ಎಲ್ಲಿ ಒಂದು ಕುರುಕ್ಷೇತ್ರದ ಬಗ್ಗೆ ಮಾತಾಡುವಾಗ ಹೇಳುತ್ತೇನೆ, ಉಂಟು ಬರುತ್ತೆ. ಹೀಗೆ ಅವನು ಇವನಲ್ಲ ಮಾತ್ರ ವಾಸ್ತವವಾಗಿ ಅಲ್ಲಿ ಪೃಥು ಶಬ್ದ ಇಲ್ಲ. ಮತ್ತೆ ಅವನಿಗೆ ಉದ್ಧಾರ ಆಗುವುದುಂಟು ಲಕ್ಷಣ, ಅವನಿಗೆ ಶಿವ ಲೋಕ ಪ್ರಾಪ್ತಿ ಎಲ್ಲ ಬರ್ತದೆ. ಆದ್ರೆ ಈ ವೇನ ಎಂಥದೂ ಅಲ್ಲಂತೆ. ಅವನು ಅತ್ಯಂತ ನೀಚನಾಗಿ ವೇದೋಕ್ತ ಆಚರಣೆ ಧರ್ಮ, ಅದರಿಂದ ಪ್ರಾಪ್ಯನಾದ ಅಥವಾ ಫಲಪ್ರದನಾದ ಭಗವಂತ, ಈ ಮೂರನ್ನು ಸಹ ಇಲ್ಲವನ್ನಾಗಿಸಿಕೊಂಡವ, ಲೋಕದಲ್ಲಿಲ್ಲ ಮಾಡಿದವನಾದ್ರಿಂದ ಇವನು ಹಾಳಾಗಿ ಹೋದ ಅಂತಾರೆ. ಈಗ ಮತ್ತೆ ಪುನಃ ಅವನ ಮಗ ಪೃಥುರಾಜ ಲೋಕದಲ್ಲಿ ಆ ಧರ್ಮವನ್ನು, ವೇದ ಧರ್ಮವನ್ನು, ವೇದೋಕ್ತನಾದ ಭಗವಂತನನ್ನು, ಹಾಗೆ ವೇದಗಳನ್ನು ಸಹ ಪುನರುತ್ಥಾನಗೊಳಿಸಿದ್ದಾನೆ. ವೇದ ಬಲ್ಲವರನ್ನು ಪ್ರೀತಿಸಿದ್ದಾನೆ. ಹೀಗಾಗಿ ಅವನು ಕ್ಷತ್ರಿಯನಾದ, ರಾಜನಾದ, ವಿಶೇಷವಾಗಿ ನೆಲದಲ್ಲಿ ಮತ್ತೆ ಮೆರೆದ ಅಂತ ಹೇಳಿ ಭೀಷ್ಮರು ಬಹಳ ಚೆನ್ನಾಗಿ ಧರ್ಮರಾಜನ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಇನ್ನೂ ಅನೇಕ ಅಂಶಗಳ ಚಿಂತನೆ, ಯಾಕೆ ನಾನು ಇನ್ನೂ ಅಂತ ಹೇಳಬೇಕಾಗಿಲ್ಲ, ಇದು ಮುಗಿಯಲಾರದಷ್ಟು ಮುಂದುವರಿಕೆ. ಹಾಗಾಗಿ ದೊಡ್ಡ ಧರ್ಮ, ರಾಜಧರ್ಮ, ಅದರ ಚಿಂತನೆಯನ್ನು ಹೀಗೆ ಎಲ್ಲೋ ಒಂದು ಎಳೆಯಲ್ಲಿ ಮಧ್ಯದಲ್ಲಿ ಕಥೆಯ ಹೊನಲು ಹೊಳಪು ಬರುತ್ತೆ. ಮತ್ತೆಲ್ಲ ಸಿದ್ಧಾಂತಗಳ ಪ್ರವಾಹವೇ ಹೆಚ್ಚಿರುತ್ತೆ. ಹಾಗೆ ಅದನ್ನು ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ.